ಅಜಯ್. ಇವನು ಬಣ್ಣದ ಗಾಳಿಪಟ ಇದ್ದ ಹಾಗೆ. ಅಜಯ್ ಬಣ್ಣದ ಗಾಳಿಪಟ ಆದ್ರೆ ಕಿರಣ್ ಅದಕ್ಕೆ ಸೂತ್ರ ಇದ್ದ ಹಾಗೆ. ಗಾಳಿಪಟ ಮತ್ತೆ ಸೂತ್ರ ಮಾತ್ರ ಇದ್ರೆ ಸಾಕಾಗುತ್ತೆ. ಬಾನಲ್ಲಿ ಹಾರೋಕೆ ಅದಕ್ಕೊಂದು ಬಾಲಂಗೋಚಿ ಬೇಕಲ್ವಾ? ಆ ಬಾಲಂಗೋಚಿನೇ ಇವರು. ಲೋವೇಶ್ ನನ್ ಮಗ್ನೆ ಸೊಂಟ ಎತ್ತಿ ಮಾಡೋದನ್ನ ಡಿಪ್ಸ್ ಅಂತಾರೆ. ಮತ್ತಿದನ್ನ ಇದು ಅದು ಎದೇಳು ಮೇಲೆ ಲೈ ಕೋಣ ಬಂದಾಗಿಂದ ಅದೇ ವೀಟ್ ಹಾಕೊಂಡಿದ್ದಲ್ಲ ಲೈ, ಒಂದೆರಡು ಪ್ಲೇಟ್ ಎಕ್ಸ್ಟ್ರಾ ಹಾಕೊಳ್ಳ ಲೈ. ಲೇ ಸ್ಯಾಂಡಿ, ನಾವಾದ್ರೂ ಜಿಮ್ಮಲ್ಲಿ ಕಷ್ಟಪಟ್ಟು ವರ್ಕೌಟ್ ಮಾಡ್ತಾ ಇದೀವಿ. ನೀನೇನು ಅಜಯ್ ಹಿಂದೆ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ಯಾ? ಜಿಮ್ಮಿಗೆ ಬಂದ್ಮೇಲೆ ಹೆಸರಿಗಾದ್ರೂ ಏನಾದ್ರು ಮಾಡೋ. ಈ ಹೆಂಗಸರು ವರ್ಕೌಟ್ ಎಲ್ಲ ಬಿಟ್ಟು ಗಂಡಸರು ವರ್ಕೌಟ್ ಮಾಡು. ಲೈ ಅಜಯ್, ಇವ್ ನಿಜವಾದ ಹೆಸರು ಏನು ಗೊತ್ತಾ? ಅದು ನನ್ನ ಬಾಯಿಂದ ಕೇಳ್ಬೇಡ, ಅವನ್ನೇ ಕೇಳು. ಲೈ ಮಚಾ, ಏನೋ ನಿನ್ ನಿಜವಾದ ಹೆಸರು? ಕಬಾಲಿ ಅಲ್ಲ, ತುರುವೇಕೆರೆ ತುಕಾರಾಮ್. ಏನಿವಾಗ? ಆ ಕಬಾಲಿ ಪಿಕ್ಚರ್ ಬಂದಿದ್ದು. ಈ ತುಕಾಲಿಗಳೆಲ್ಲ ಕಬಾಲಿ ಮ್ಯೂಸಿಕ್ ಹಾಕೊಂಡು ಓಡಾಡಂಗ ಆಗ್ಬಿಟ್ರು. ಏಯ್ ಫೋನ್ ಬರ್ತಿದೆ ತಾಪ. ಅದು ಫೋನ್ ಅಲ್ಲ, ಅಲಾರಾಮ್. ಮುಚ್ಚಪ್ಪ. ಲೇ ಅಲ್ಲ ನೋಡ್ರು, ಆಂಜನೇಯಂಗೆ ಆಶೀರ್ವಾದ ಮಾಡ ರೇಂಜ್ ಕೈ ಮುಗ್ದಿದ್ದಾನೆ. ಲೇ ಹನುಮಂತನ್ ಭಕ್ತ ಬಾರೋ. ಅಪ್ಪಾಜಿ ಹೇಳ್ತಾ ಇದ್ರು ವರ್ಕೌಟ್ ಮಾಡ್ಕಿನ ಮುಂಚೆ ದೇವ್ರ ಕೈ ಮುಗಿಬೇಕು ಅಂತ. ತಾವು ದಯಮಾಡಿ ತಮ್ಮ ಕೆಲಸ ಮಾಡ್ಕೊಳ್ಳಿ ಅಪ್ಪಾಜಿ. ನೀವೆಲ್ಲ ಯಾಕ್ರೋ ಬರ್ತೀರಾ ಜಿಮ್ಮಿಗೆ? ಇವಾಗ ಗೊತ್ತಾಯ್ತಾ ಏನಕ್ಕೆ ಬರೋದು ಅಂತ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ವಾಟರ್ ಪ್ಲೀಸ್. ಏ ಇಡಿಯಟ್, ನಿಂಗೇನು ಕೈಕಾಲು ಬಿದ್ದೋಗಿದ್ಯಾ? ಅಲ್ಲೋಗಿ ಕುಡಿ. ಮುಚ್ಕೊಂಡು ಕರೆಕ್ಟಾಗಿ ವರ್ಕೌಟ್ ಮಾಡಂಗಿದ್ರೆ ಮಾಡ್ರೋ, ಇಲ್ಲ ಆಲ್ ಆಫ್ ಯು ಗೆಟ್ ಔಟ್ ಐಸೆ. ಒಂದು ಎರಡು ಮಮ್ಮಿ ಕಾಲು. ಹಲೋ ಹೇಳಿ ಮಾಮ್. ಏ ಅಜಯ್ಗೆ ಫೋನ್ ಕೊಡೋ. ಯಾಕೆ ಈ ದತ್ತುಪುತ್ರನ ಹತ್ರ ಮಾತಾಡೋದಿಲ್ವಾ? ಏ ತರ್ಲೆ, ಸುಮ್ಮನೆ ಬೇಗ ಅಜಯ್ಗೆ ಫೋನ್ ಕೊಡು. ಏಯ್ ತಗೊಳ್ಳೋ ನಿಮ್ಮಮ್ಮ. ಹೇಳ್ಮಾ. ಅಜಯ್ ಪುಟ್ಟ, ಇಲ್ಲಿ ವೆಡ್ಡಿಂಗ್ ಪ್ಲಾನರ್ ಬಂದಿದ್ದಾರೆ. ಸ್ಟೇಜ್ ಡೆಕೋರೇಷನ್ಸ್ಗೆ ಅಂತ ಒಂದು 50 ಥರ ತೋರಿಸ್ತಾ ಇದ್ದಾರೆ ಕಣೋ. ನಿಂಗೆ ಯಾವ ಥರ ಸೆಲೆಕ್ಟ್ ಮಾಡಲಿ? ಅಯ್ಯೋ ನೀನೇ ಯಾವುದೋ ಸೆಲೆಕ್ಟ್ ಮಾಡಮ್ಮ. ನನ್ನ ಕಣ್ಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೋ. ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ನೀನೇ ಬಂದು ಸೆಲೆಕ್ಟ್ ಮಾಡ್ತೀಯಾ ಪ್ಲೀಸ್? ಏ ಹಲೋ ಹಲೋ ಅಜಯ್. ಬಾಯ್. ಇವನೊಬ್ಬ ಒಂದಲ್ಲ ಒಂದು ಇದ್ದೇ ಇರುತ್ತೆ ಒಂದು. ಏ ಶಾಂತ, ನನ್ನ ಸೊಸೆಗೆ ಫೋನ್ ಮಾಡು. ಅವಳೇ ಸರಿ, ಅವಳ ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಬಂದೆ. ಏನ್ರೋ ಮಾಡ್ತಾ ಇರೋ? ಬಿಡೋ. ನನ್ನ ಮಗನೇ ಬ್ಯಾಚುಲರ್ ಪಾರ್ಟಿ ಕೊಡ್ಸ್ತೀನಿ ಅಂತ ಮದ್ವೆ ಫಿಕ್ಸ್ ಆದಾಗ್ಲಿಂದಾನು ಕಾಗೆ ಹಾರಿಸ್ತಾ ಇದೆಯಾ? ಇವತ್ತೆರಡರಲ್ಲೊಂದು ಡಿಸೈಡ್ ಆಗ್ಲೇಬೇಕು. ಬಾರ್ ಕರ್ಕೊಂಡೋಗಿ ಪರಮಾತ್ಮನ್ ತೋರಿಸ್ತೀಯಾ, ಇಲ್ಲ ನಾವು ಹಿಡ್ಕೊಂಡ್ರೆ ಬಾರದ ಮಹಾತ್ಮೆ ನೋಡ್ತೀಯಾ? ದಿನ ಕುಡಿತಾನೆ ಇರ್ತಿರಲ್ರು. ಬಸ್ಸು ಪಾರ್ಟಿ ಅಂದ್ರೆ ನಮ್ ದುಡ್ಡಲ್ಲಿ ನಾವು ಕುಡಿಯೋದಲ್ಲ, ನಿನ್ ದುಡ್ಡಲ್ಲಿ ನೀನ್ ಕುಡ್ಸೋದು. ಸರಿ ಫೈನ್ ಎತ್ರೋ ಬಿಡ್ರು. ಸರಿ ಇವತ್ತು ಹೋಗೋಣ, ಸಾಯಂಕಾಲ 5 ಗಂಟೆ. ಪಕ್ಕ ಪ್ರಾಮಿಸ್ ಪಕ್ಕ. ಬ್ರೋ ಮ್ಯಾಟ್ರ್ ಗೊತ್ತಲ್ಲ? ಏನ್ ಮ್ಯಾಟ್ರು? ಈವ್ನಿಂಗ್ ಪಾರ್ಟಿ ಇದೆ ನಮ್ಮ ಅಜಯ್ ಬಸ್ದು. ಈವ್ನಿಂಗ್ ಪಾರ್ಟಿ ಕೊಡ್ತಿದ್ಯಾ? ಹೂನಪ್ಪ,
ಕೊಡ್ಲಿಲ್ಲ ಅಂದ್ರೆ ಎಲ್ ಬಿಡ್ತಾರ ಇವರು. ಬ್ರೋ ಇನ್ 3 ದಿವಸಕ್ಕೆ ಮದುವೆ ಆಗ್ತಾ ಇದ್ಯಾ, ಆಮೇಲೆ ನಮ್ಮ ಬ್ಯಾಚಸ್ ಪಡಿ ವಾಗ್ಯಾನೆ. ಲೋ ತಂದೆ, ಮಿಸ್ ಆಗಲ್ಲ ಕಣೋ, ಕೊಡಿಸ್ತೀನಿ ಬಾರೋ. ಅಜಯ್ ಮರ್ತ್ಬಿಟ್ಯಾ? ಇವತ್ತು ಈವ್ನಿಂಗು ಮೈಸೂರಿಗೆ ಹೋಗ್ಬೇಕಿತ್ತು ಪ್ರಾಪರ್ಟಿ ನೋಡೋದಕ್ಕೆ. ಓ ಶೇಟ್, ಹೌದಲ್ವಾ? ವಾಟ್ ಹ್ಯಾಪಂಡ್? ನಥಿಂಗ್. ಈ ನನ್ನ ಮಕ್ಕಳು ಪಾರ್ಟಿ ಕೊಡಿಸ್ತೀನಿ ನನ್ನ ಖುಷಿಗೆ ಬಾರ್ ಬಿಟ್ಬಿಟ್ರು. ಏ ನಾನಲ್ಲಪ್ಪ, ಇವ್ರು ಬಿಟ್ಟಿದ್ದು. ಸರಿ, ನೀವೆಲ್ಲ ಹೊರಡಿ, ನಾನು ಕೆಲಸ ಮುಗಿಸ್ಕೊಂಡು ಬಂದು ಜಾಯ್ನ್ ಆಗ್ತೀನಿ. ಓ ಸೂಪರ್ ಬ್ರೋ, ಲೊಕೇಶನ್ ಶೇರ್ ಮಾಡ್ತೀವಿ, ಬಂದ್ಬಿಡು. ಏಯ್ ಎಲ್ಲ 5 ಗಂಟೆ ರೆಡಿ ಇರೋ, ಇವತ್ತು ನಾನು ಮಾರ್ಗಿಲ್ಲೇ ಹೋಗೋಣ. ನೀವು ಯಾರ್ಯಾರು ಮಾಠ ಮಂತ್ರ ಮಾಡಿಸ್ತಿದ್ದೀರಾ ನಿಮಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇನ್ನು ಮೇಲೆ ಜೀವನ ಹಳೆ ಕಾಲದಲ್ಲಿ ಮಾಡಿದ್ದೇನೋ ಪಾಪಕರ್ಮಗಳು ಜಾಸ್ತಿ. ಬಹಳ ಸಂತೋಷ, ಮಾಡ್ಕೊಂಡು ಹಾಳಾಗೋಗಿ. ಇನ್ನು ಮೇಲಾದ್ರೂ ಹಲೋ ಹಲೋ, ಕಿರಣ್ ಅವರ ಮಾತಾಡ್ತಿರೋದು? ಎಸ್ ಹೇಳಿ. ಸರ್, ನಿಮ್ಮವ್ರು ಅಜಯ್ ಅಂತ ಯಾರಾದರೂ ಇದ್ದಾರಾ? ಹಾಂ ಇದ್ದಾರೆ, ಯಾಕೆ? ಸರ್, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಏನು ಹೇಳ್ತಿದ್ದೀರಾ? ಯಾವಾಗ? ಎಲ್ಲಿ? ಇಲ್ಲೇ ನಾಗರಬಾವಿ ಸರ್ಕಲ್ ರಿಂಗ್ ರೋಡ್ ಹತ್ರ. ವಾಟ್? ಸ್ಪಾಟ್ ಇದೇನಾ? ಆಕ್ಸಿಡೆಂಟ್ ಅಂದೆ, ಅಜಯ್ ಎಲ್ಲೋ? ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬಂತು, ಅದಕ್ಕೆ ಹೇಳಿದೆ. ಹೇಗಿತ್ರೋ ಬಿಸ್ಕೆಟು? ಲೇ ನನ್ನ ಮಗನೇ, ತಮಾಷೆ ಮಾಡಕ್ಕೆ ಒಂದು ಲಿಮಿಟ್ ಇರುತ್ತೆ. ಇಟ್ಸ್ ಜಸ್ಟ್ ಅ ಪ್ರ್ಯಾಂಕ್. ಲೈಫಲ್ಲಿ ಹುಡುಗಾಟ ಬೇಕು, ಲೈಫೇ ಹುಡುಗಾಟ ಆಗಬಾರ್ದು. ಈ ಥರ ಸಿಲಿ ಟ್ರಿಕ್ಸ್ ಮಾಡಬೇಡ ಅಜಯ್. ಗುಲ್ಡೋ, ಮದುವೆಗಿನ್ 3 ಡೇಸ್ ಇಟ್ಕೊಂಡು ಗಾಂಚಲಿ ಬೇಡ ಮಗ. ಕಿರಣ, ಕಾರ್ ಎತ್ತೋ. ಈ ನನ್ನ ಮಗನ್ ಗುದ್ದಿದ್ರೆ ಇನ್ನೊಂದ್ಸಲ ಪ್ರ್ಯಾಂಕ್ ಅನ್ನೋ ಪದ ಬಾಯಿಗೆ ಬರಬಾರ್ದು. ಮುಚ್ಚರೋ ಲವ್, ಸಾಕು. ಏನೋ ಮುಚ್ಚೋದು, ಹಾಳಾದವನೇ. ಎಲ್ಲರೂ ಎಷ್ಟು ಎದ್ರುಕೊಂಡ್ವಿ ಗೊತ್ತಾ? ಡೂಡ್, ಲೈಫಲ್ಲಿ ಆಗಾಗ ಥ್ರಿಲ್ ಇರ್ಬೇಕಮ್ಮ, ಎಂಜಾಯ್ ಮಾಡ್ರೋ. ಅಜಯ್, ಹುಲಿ ಬಂತು ಹುಲಿ ಕತೆ ಕೇಳಿದ್ಯಾ? ಇಲ್ಲ. ಹಾಗಾದ್ರೆ ಕೇಳಿಸ್ಕೊ. ಒಬ್ಬ ಒಂದೂರಲ್ಲಿ ಹುಲಿ ಬಂತು ಅಂತಿದ್ನಂತೆ. ಎಲ್ರೂ ಅವ್ನ ಸಹಾಯಕ್ಕೆ ಹೋದ್ರೆ ನಿಂತರನೇ ನಗ್ತಿದ್ನಂತೆ. ಒಂದ್ ದಿವ್ಸ ನಿಜವಾಗ್ಲೂ ಹುಲಿ ಬಂತಂತೆ. ಎಷ್ಟೇ ಕಿರ್ಚಾಡಿದ್ರೂ ಯಾರೂ ಬರ್ಲಿಲ್ವಂತೆ. ಆಮೇಲೆ ಏನಾಯ್ತು ಬ್ರೋ? ಆಮೇಲೆ ಇನ್ನೇನು, ಆ ಹುಲಿ ಬಂದು ಅವನ್ನ ಸಿಗ್ದು ತಿನ್ಕೊಂಡು ಹೋಯ್ತಂತೆ. ಜಾಸ್ತಿ ನಾಟಕ ಆಡ್ಬೇಡ ಅಜಯ್. ನಾಟಕ ಅಲ್ವೋ ಮಗ. ಒಂದು ವೇಳೆ ನಂಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆದರೆ ನೀವೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಒಂದು ಚಿಕ್ಕ ಟ್ರೇಲರ್ ನೋಡಿದೆ ಅಷ್ಟೇ. ಶಾಲಿನಿಗೆ ಹೇಳ್ದ್ಯಾ? ಅವಳಿಗೆ ಯಾಕೋ ಹೇಳ್ದೆ? ಛೇ. ಸರ್ಗೆ ಥ್ರಿಲ್ ಬೇಕಂತೆ. ಶಾಲಿನಿ, Good morning, sir. ವಾಟ್ಸ್ ಯುವರ್ ಪರ್ಸೆಂಟೇಜ್? I've got 62%. 62ನಾ? ಹಾಗಾದ್ರೆ ಕೆಲಸ ಸಿಕ್ತಂಗೆ ಬಿಡಿ. ಯಾಕಾಗಂತೀರಾ? ಇಲ್ಲಿ ವರ್ಕ್ ಮಾಡ್ತಾ ಇರೋರ್ದೆಲ್ಲ ಅಬೋವ್ 90% ಇದೆ ಮೇಡಮ್, ನಮ್ದು ಕೂಡ.
ಸೆಂಡ್ ದಮ್ ಇನ್. ಓಕೆ ಸರ್. ಮೇ ಐ ಕಮ್ ಇನ್ ಸರ್? ಯಾ, ಕಮ್ ಇನ್. Hello sir, I am Praveen from Mangalore and I have done my schooling from Mangalore and my degree in Bachelor of Commerce in, ಮಿಸ್ಟರ್ Praveen. ಪ್ರವೀಣ್, ಕ್ಯಾನ್ ಯು ಪ್ಲೀಸ್ ವೇಟ್ ಔಟ್ಸೈಡ್ ಫಾರ್ ಅ ವೈಲ್? Yes sir, sure. ಥ್ಯಾಂಕ್ ಯು. ಸೆಂಡ್ ದ ಲೇಡಿ ಇನ್ಸೈಡ್. ಓಕೆ ಸರ್. Yeah. Can I come in? ಕಮ್ ಇನ್. My CV. ಶಾಲಿನಿ, ಪ್ಲೀಸ್ ಟೇಕ್ ಯೋರ್ ಸೀಟ್. Yeah, thank you, sir. So Shalini, tell me something about yourself. ರೆಸ್ಯೂಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾಕಿಲ್ಲ? ರೈಟ್ ಡೌನ್ your phone number. Double 99010 40664. ಶಾಲಿನಿ, ಎಲ್ಲೋ ಮುಗಿಲು ಹನಿಯಾಡಿದರೆ ತಣ್ಣನೆ ಗಾಳಿ ಬೀಸದೆ ಎಲ್ಲೆಡೆಗೆ, ಎಲ್ಲೋ ಹೂವು ಮೆಲ್ಲಗೆ ಬಿರಿದು ಕಮ್ಮನೆ ಕಂಪು ಚೆಲ್ಲದೆ ಎಲ್ಲೆಡೆಗೆ, ಸಂಗಾತಿ ಮಾತಲ್ಲಿ ಕುಡಿನೋಟ ಮಿಂಚಲ್ಲಿ ಹೂನಗೆಯ ಅಂಚಲ್ಲಿ ಪ್ರೀತಿಯ ರೀತಿಯಿದೆ, ಒಡನಾಡು ನಡೆಯಲ್ಲಿ ಸವಿಯಾದ ನುಡಿಯಲ್ಲಿ ಎದೆ ಮಿಡಿವ ಹಾಡಲ್ಲಿ ಸ್ನೇಹದ ರಾಗವಿದೆ. ಎಲ್ಲೂ ಮುಗಿಲು ಹನಿಯಾಡಿದರೆ ತಣ್ಣನೆ ಗಾಳಿ ಬೀಸದೆ ಎಲ್ಲೆಡೆಗೆ. ಬಾನ ಮೇರೆ ಏರಿ ಜಾರಿ ಹಾರಾಡೋ ಹಕ್ಕಿಯಂತೆ ಆದೆ ಈ ದಿನ, ಅನುರಾಗದ ಅನುಭವದ ತನಿಜಿನ ಧಾರೆಯಲ್ಲಿ ತೇಲಿತಿ ಮನ, ನೂರಾರು ಕನಸುಗಳು ಸ್ವರ್ಗ ಭೂಮಿಗಿಳಿದ ಹಾಗೆ, ಆನಂದ ಸಾಗರದ ಅಲೆಗೆ ತೇಲಿ ನಲಿದ ಹಾಗೆ, ನಾನಾಗಿರುವೆ ಹೀಗೆ ಮೈ ಮರೆತ ಹಾಗೆ.
ಅಜಯ್ 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 ಹಾ ಬಂದೆ ಬಂದೆ ಅಜಯ್! ಬಂದೆ ಅಪ್ಪ ಅಜಯ್ 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 ಏಯ್ ಹಾಯ್ ಮಮ್ಮಿ. ಬರ್ತಾನೆ ಇರೋ. ಯಾಕ್ರೋ ಹಾಕ್ ಕೂಗ್ಕೋತಾ ಇದ್ದೀರಾ? ನಿಮ್ಗೆಲ್ಲ ಮಾಡಕ್ಕೇನು ಬೇರೆ ಕೆಲ್ಸ ಇಲ್ವಾ? ಮೂರೊತ್ತು ಪಾರ್ಟಿ ಪಾರ್ಟಿ ಅಂತ ಸುತ್ತಾನೆ ಇರೋದಾ? ಅಲ್ರೋ, ಮದ್ವೆಗಿನ್ನು 3 ದಿವಸ ಇರೋದು. ಮದ್ವೆ ಆದ್ಮೇಲೂ ಪಾರ್ಟಿ ಮಾಡ್ಬಹುದಲ್ವಾ? ಮಮ್ಮಿ ನೀ ಸೂಪರ್ ಮಮ್ಮಿ, ನೀನೊಬ್ಳೆ ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಪಾಪ ಫ್ರೆಂಡ್ಸು ಮದ್ವೆಗಿನ್ನ ಮುಂಚೆ ಅಲ್ಲ, ಮದ್ವೆ ಆದ್ಮೇಲೂ ಪಾರ್ಟಿ ಕೊಡ್ಸು ಅಂತ ಇರೋದು ಅಲ್ವೇನಮ್ಮ? ಕಪಿಗಳ ಮಾ ನಾಳೆ ಬರ್ತೀವಲ್ಲಮ್ಮ, ಅದಕ್ಕೆ ಯಾಕಷ್ಟು ತಲೆ ಕೆಡಿಸ್ಕೋತೀಯಾ? ಅದೇನ್ ಹುಡುಗ್ರೋ ಏನೋ ಅಲ್ವೋ, ಹೋಗಿ ಹೋಗಿ ಅಂತ ಡಬ್ಬಾ ಗಾಡಿಲಿ ಹೋಗ್ತಾ ಇದೀರಲ್ಲ. ಮಮ್ಮಿ ಬೇಕಾದ್ರೆ ನನ್ನ ಮಗಂಗೆ ಡೇಟ್ ಹೊಡೆದ್ಬಿಡು, ಆದ್ರೆ ನನ್ನ ಮಾರ್ಗಿ ಮಾತ್ರ ನನ್ ಬಿಡ. ನೀನು ಹೊಡಿಬೇಕು, ಅವನಿಗಲ್ಲ. ನೀ ಸೂಪರ್ ಮಮ್ಮಿ, ನೀ ಸೂಪರ್ ಮಮ್ಮಿ, ಸೂಪರ್ ಮಮ್ಮಿ. ಸರಿ ಹೊರಡಿ ಬೇಗ, ಹುಷಾರಾಗಿ ಹೋಗಿ ಬನ್ನಿ ಎಲ್ರು. ಹಾ ಸರಿಮಾ, ಅದೇನ್ ಪಾರ್ಟಿ ಮಾಡ್ತಿರ್ತಿರೋ ಕರ್ಮ. ಬಾಯ್. ಹೋಗ್ ಸೇರಿದ ತಕ್ಷಣ ನಂಗೆ ಫೋನ್ ಆಯ್ತ್ ಮಾಡ್ಬೇಕು. ಮಾ, ಬರ್ತೀನಿ ಮಾ. ಹುಷಾರ್ ಕಣ್ರೋ. ಬಾಯ್. ಮಮ್ಮಿ ಬಾಯ್. ಏ ಬೇಗ ಬಂದ್ಬಿಡಿ. ಬಾಯ್ ಬಾಯ್ ಮಮ್ಮಿ. ಬಾಯ್. Cheers. ಡಾನ್ಸ್ ಮಾಡ್ದಂಗ್ ಮಾಡೋ. ಎತ್ತೋ ಕೈ. ಏಯ್ ಕುಡಿಯಕ್ ಬಂದಿದ್ದೀರಾ, ಮುಚ್ಕೊಂಡು ಕುಡ್ದು ಆಚೆ ಹೋಗ್ತಿರ್ಬೇಕು. ಏಯ್ ಬಿಡ, ತಗೋ. ಏಯ್ ಎಂದೋ ಟ್ಯಾಮಲ್ಗೆ ಬೇಕು, ಹೋಗೋ. ಏಯ್ ಬಾರಲೇ. ಅಯ್ಯೋ ನಿನ್ನ, ನಡಿಯೋ ನಡಿಯೋ ನಡಿಯೋ. ತೆಗಿಯೋ ಮಾಮ, ತೆಗಿಯೋ ತೆಗಿಯೋ ತೆಗಿಯೋ, ಗಾಡಿ ಎತ್ಕೋ ಎತ್ಕೋ. ಯಾವುದೋ ರೂಟು ಇದು ಸಂಡಿ, ಎಲ್ಲೋ ಹೋಗ್ತಾ ಇರೋದು ನಾವು ಸಂಡಿ. ಏಯ್
ಕುಡ್ದಾಗ ಆಕಾಶ ನೋಡೋ ಮಜಾನೇ ಬೇರೆ. ಮಾವಿನ ಪರಿಮಳ ಗಮ್ ಅಂತ ಬರ್ತಿದಲೇ. ಈ ಎಣ್ಣೆ ಆದ್ಮೇಲೆ ಮಾವಿನಕಾಯಿ ತಿನ್ನೋ ಮಜಾನೇ ಬೇರೆ. ಏಯ್ ಎಷ್ಟ ಬೇಕು ನಿಂಗೆ ಮಾವಿನಕಾಯಿ ಕೊಡಿಸ್ತೀನಿ ಬರಲ್ಲ. ಫ್ರೆಶ್ ಆಗಿ ಕಿತ್ಕೊಂಡು ತಿನ್ನೋ ಮಜಾನೇ ಬೇರೆ. ಬಾ ಇವಾಗ ನೋಡು. ಬೇಳೆ ಇರೋ ಏಯ್ ಮೇಡಮ್ ಹಲೋ ಗಿಫ್ಟ್ ಏನದು ವಾಕಿ ಟಾಕಿ? ಮಜಾ ಮಗ್ನಿಗೆ ಪೆಟ್ಕೆಲೆ ಸಜಾ. ಫುಲ್ ಎಂಜಾಯ್ ಮಾಡೋ ಅಜಯ್. ಥ್ರಿಲ್ ಬೇಕಾ? ಥ್ರಿಲ್ಲು ನನ್ನ ಮಗನೇ. ನಿನ್ನ ಲೈಫಲ್ಲಿ ಈ ಥರ ಸಿಕ್ಕಿರಲ್ಲ ಥ್ರಿಲ್ಲು. ಒಲ್ಗಿದ್ಯಾ ಕಂದ ಅಜ್ಜಾಯ್? ತಗೋ ನಮ್ಮ ಟೀಮ್ ಕಡೆಯಿಂದ ನೀನು ಕೊಡ್ತಾ ಇರೋ ಒಂದು ವಂಡರ್ಫುಲ್ ಗಿಫ್ಟ್. ಎಂಜಾಯ್ ಮಾಡು. ನಾವು ಹೋಗಿ ಕುಡ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಪ್ಪ. ಓಕೆನಾ? ಮಗ ಆರಾಮ ಮಲಿಕಳ. ನಾವ್ ಇನ್ನೊಂದ್ ರೌಂಡ್ ಬ್ಯಾಚಲರ್ಸ್ ಪಾರ್ಟಿ ಮುಗಿಸ್ಕೊಂಡು ನಿಜ ಬರ್ತೀವಿ. ಏ ಜಾಗ ಬಿಡಲ್ಲಿ ಕುರ್ಗ ಬಿಡ.
ಆಂಡಿ ಆಂಡಿ ಎಲ್ಲರೂ ಇದ್ದೀರಾ? ಉಸಿರಾಡಕ್ಕಾಗ್ತಾ ಇಲ್ವೋ? ಪ್ಲೀಸ್ ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ ಗೈಸ್. ನಾನು ಮಾಡಿರೋದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ರೋ. ಪ್ಲೀಸ್ 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 ಕಮ್ ಗೈಸ್. ನಾನು ಆಚೆ ಬಂದ್ರೆ ಒಬ್ಬೊಬ್ರಿಗೂ ಸಾಯಿಸ್ಬಿಡ್ತೀನಿ ರೋ. ಕಬಲಿ ಬಸ್ಸು ಅಜಯ್ ಬಾಸ್ ಒಂದು ಬಾಟ್ಲಿ ಇಟ್ಟರೆ ಸಾಕ. ಅವನ ಮೇಲೆ ಯಾಕೆ ಒಂದು ಬಾಟ್ಲಿ ವೇಸ್ಟ್ ಮಾಡೋದು? ಅವನ ಆಚೆ ತೆಗೆದ್ಮೇಲೆ ಕುಡ್ಸಿದ್ರೆ ಆಯ್ತು. ಇರೋದನ್ನ ಖಾಲಿ ಮಾಡ್ರಲ್ಲೇ. ಏಯ್ ವಾಗಿ ಟಗಿ ಕೊಡಲೆ. ಫಸ್ಟ್ ನಾನು ಮಾತಾಡ್ತೀನಿ, ಎಲ್ಲ ಸೈಲೆಂಟಾಗಿರ್ಬೇಕು. ಅಲ್ಲೋ ಅಜಯ್, ನಮಗೆ ಫ್ರ್ಯಾಂಕ್ ಕೊಟ್ಟಿದ್ಯಲ್ಲ ಕೊಡಲು. ಹಲೋ ಬಸ್ಸು, ನಾನು ಅಜಯ್ ಬಸ್ಸು. ಎಣ್ಣೆನೂ ಇಲ್ಲ ಏನೂ ಇಲ್ಲ. ಅಜಯ್ ಸರ್, ನಿಮ್ಮ ಸರ್ಪ್ರೈಸ್. ಏ ಡೂಡ್, ಏನು ಸರ್ಪ್ರೈಸ್? ಅಜಯ್ ಪಾಪ ಅಲ್ವಾ, ಪಾರ್ಟಿ ಅವಂದೇ ಅಲ್ವಾ, ಅದಕ್ಕೆ ಒಂದು ಬಾಟ್ಲಿ ಎಣ್ಣೆನ ಅವನ ಪಕ್ಕದಲ್ಲಿ ಇಟ್ಟಾಯ್ತು. ಸೂಪರ್ ಸೂಪರ್. ಓ ಸೂಪರ್. ಬಾಟ್ಲಿ ಏನೋ ಇಟ್ಟೆ, ಆದ್ರೆ ಅವನ್ ಹೆಂಗ್ ಕುಡಿತಾನೆ? ಅಯ್ಯಯ್ಯೋ ಶೇಟ್. ಗಾಡಿ ರಿವರ್ಸ್ ತಗೊಳ್ಳಲಿ. ಲೋ ಮಗ, ಎಣ್ಣೆ ಇಟ್ಟಲ್ಲಿ ಮರ್ತೋಯ್ತಲ್ಲೋ ಪಾಪ. ಅವನ್ ಬಾಯಿ ಕಟ್ಟೆ ಬಿಚ್ಚಿಲ್ಲ. ಹೋಗ್ಲಿ ಬಿಡು ಬಸ್ಸು, ನಾವು ಪಾರ್ಟಿ ಮುಗಿಸ್ಕೊಂಡು ಹೋದ್ಮೇಲೆ ಕೂಡಿಸೋದ್ರಾಯ್ತು. ನಮ್ಮ ಅಜ್ಜಯ್ಗೊಂದು ಹಾಡಾದ್ರೂ ಹೇಳ್ರು, ಪಾಪ ಎಂಜಾಯ್ ಮಾಡಲಿ. 1 2 3 ಅಜಯ್ಗೆ ಹಾಕಿದ್ವಿ ಪೈಪು. ಇದೆಲ್ಲ ಕೊಡ್ಸು, ಇದೆಲ್ಲ ಓಡಿಸು, ಫ್ರೆಂಡಿ ನಿಧಾನ ಕಣೋ. ಬಾಟ್ಲಿ ಕೊಡ. ತಗೋ. ಸಂತೋಷ್ ಬನ್ನಿ ಇಲ್ಲಿ. ಹಾಂ ಸರ್. ಈ ಬಾಡಿನೆಲ್ಲ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿಸಿ. ಹಾಂ ಸರ್. ಅವ್ರ ಪಾಕೆಟ್ ಚೆಕ್ ಮಾಡಿ, ಏನೋ ಡೀಟೇಲ್ಸ್ ಸಿಕ್ಕರೆ ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ. ಹಾಂ ಸರ್. ಆಮೇಲೆ ಈ ಲಾರಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಸರ್ ಬಗ್ಗೆನೂ ಡೀಟೇಲ್ಸ್ ತಿಳ್ಕೊಳ್ಳಿ. ಆಂಬ್ಯುಲೆನ್ಸ್ ಹೋದ್ಮೇಲೆ 2 ಗಾಡಿಗಳನ್ನ ಶಿಫ್ಟ್ ಮಾಡಿಸಿ, ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸರ್ FIR ಮಾಡಬೇಕಾ ಸರ್? FIR ಮಾಡಬಹುದು, ಮೊದಲು ಆಕ್ಸಿಡೆಂಟ್ ರಿಪೋರ್ಟ್ ಫೈಲ್ ಮಾಡಿ. ಓಕೆ ಸರ್. ಆಯ್ತಾ ಸರ್? ಸ್ಟೇಷನಿಂದ ಒಂದಿಬ್ರು ಬರೋಕ್ಕೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಯಾಕ್ರಿ ಸರ್? ಅದೇ ಸರ್, ಹೆಲ್ಪ್ ಮಾಡೋಕ್ಕೆ. ಹೋಗ್ರಿ, ಅಲ್ಲಿ ಯಾರ್ದಾದ್ರು ಹೆಲ್ಪ್ ತಗೊಳ್ಳಿ, ಹೋಗ್ರಿ. ಸರಿ ಸರ್. ಹಿಂದೆ ಬರ್ರಿ. ಕ್ಲಿಯರ್ ಮಾಡಿ. ಹಾಂ, ಗಾಡಿ ತೆಗಿಯಪ್ಪ ನೀನು, ಮುಂದೆ ಬಾ. ಓಯ್ ಅಪ್ಪ ಬೈಲಿ, ಗಾಡಿ ತೆಗಿ.
ನಡ್ರಿ ನಡ್ರಿ ಕ್ಲಿಯರ್ ಮಾಡ್ರಿ. ಮುಂದೆ ಬಾ ತೆಗಿರಿ ಗಾಡಿ. ರೀ ಯಜಮಾನ್ರೆ ಬನ್ರಿ ಸ್ವಲ್ಪ ಹೆಲ್ಪ್ ಮಾಡಿ. ಅಲ್ಲಿ ಕುಡ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಹೆಲ್ಪ್ ಯಾಕ್ರಿ? ಈ ಕುಡ್ದವರೆಲ್ಲ ಸತ್ತೋಗಿದ್ದಾರೆ, ಹೆಲ್ಪ್ ಕೇಳ್ತಾರೆ ನನಗೆ. ಬನ್ರಿ. ಏಯ್ ಇಲ್ಲೇ ಕುಂತಿರ್ಬೇಕು. ನಾನು ನಿನ್ ಜೊತೆಗೆ ಬರ್ತೀನಿ. ಏಯ್ ನೀನ್ ಯಾಕ್ಲೆ ಬಂದಿಯ ನನ್ನ ಜೊತೆ? ಮುಚ್ಕೊಂಡು ಕುಂತಿರ್ಲ ನಾನು ಇಲ್ಲಿಗೆ ಬರೋವರೆಗೂ. ಅಪ್ಪ ದೂರದಿಂದಲೇ ನೋಡ್ತೀನಿ. ಬನ್ನಿ ಬರ್ರಿ ಬೇಗ ಬನ್ನಿ. ಏಯ್ ಇಲ್ಲೇ ಕುಂತಿರ್ಬೇಕು, ಎಲ್ಲರೂ ಹೋದ್ಗಿದ್ಯಾ? ಆಯ್ತು. ಅರ್ಜೆಂಟ್ ಆಗ್ತೈತಲ್ಲಪ್ಪ, ಏನಪ್ಪ ಪಡೆದೀವಿ ಈಗ? ಬಿಡಿ ಸರ್, ನಮ್ಗೆ ಯಾಕೆ? ಪೊಲೀಸ್ನವ್ರು ಅವರೇ ಎತ್ತಾಕ್ತಾರೆ. ಯಾಕ್ರಿ ನಾನು ಪೊಲೀಸ್ ಥರ ಕಾಣ್ತಲ್ವ ನಿಮಗೆ? ಮಫ್ತಿಲಿದ್ರೆ ಇದ್ದೊಳಕ್ಕೆ ಆಯ್ತಾಯ್ತಲ್ಲ ನಿಮ್ಗಳ್ದು. ಸರ್ ನೀವು ಪೊಲೀಸ್ನವರಾ? ಹಂಗೆ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಕಾಣುತ್ತೆ, ಬನ್ನಿ. ಐ ದೊಡ್ಡ ಫೋನು. ಶಿವು, ಲೇ ಶಿವು. ಅಯ್ಯೋ ಡ್ರೈವರ್ ಬೇರೆ ಕರಿತವನಲ್ಲಪ್ಪ. ಲೇ ಶಿವು, ಹೇಳಿರ್ಲಿಲ್ವಾ ನಿಂಗೆ ಗಾಡಿ ಬಿಟ್ಟು ಬರಬೇಡ ಅಂತ? ಎಲ್ಲೂ ಹೋಗಿಲ್ಲ. ಮತ್ತೆಲ್ಲಿ ಹಾಳಾಗೋಗಿದ್ದೆ? ಅರ್ಜೆಂಟ್ ಆಗಿತ್ತು, ಅದಕ್ಕೆ ಗದ್ದೆಗೆ ನೀರು ಬಿಡಕ್ಕೆ ಹೋಗಿದ್ದೆ. ಗದ್ದೆ ಕಾಣಂಗಿಲ್ಲ, ಗಂಟೆ ಇಟ್ಕೊಂಡು ಹೋಗ್ಬಿಡ್ತಾನೆ. ಹತ್ಲ ಗಾಡಿ. ಅಯ್ಯೋ ಏನಪ್ಪ ಮಾಡ್ದೆ ಇವಾಗ? ಅಪ್ಪಯ್ಯ ಭದ್ರ ಹೆಂಗೆ ಹೊಡಿತಾನೆ ಗೊತ್ತಾ? ಇಲ್ಲೇ ಬಚ್ಚಿಡೋದು ಸರಿ. ಹೋಗಿ ಮಲ್ಕೊಳ್ಬಿಡತ್ತರ, ಡ್ರಾಮಾ ಮಾಡೋಣ. ಏಯ್ ಸ್ಯಾಂಡಿ, ಎಲ್ರೋ ಇದ್ದೀರಾ? ಫುಲ್ ಎಂಜಾಯ್ ಮಾಡ್ತಿದ್ದೀರಾ? ಎಂಜಾಯ್ ಮಾಡಕ್ಕೆ ಅವ್ರು ಯಾರೂ ಇಲ್ಲ. ನೀವ್ಯಾರ್ರೀ ಮಾತಾಡ್ತಿರೋದು? ಏಯ್ ನನಗೆ ಚಮಕ. ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಲ್ಲಿದ್ದೀರಾ ಹೇಳ್ರಲ್ಲೋ? ಯಾರೇ ನೀವು? ನಿಮ್ ಫ್ರೆಂಡ್ ಅಲ್ಲ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಸ್ಯಾಂಡಿ. ಫಸ್ಟು ನೀವ್ಯಾರು ಅಂತ ಹೇಳ್ರಿ. ಸರ್ ನನ್ನ ಹೆಸರು ಕಿರಣ್ ಅಂತ. ಸ್ಯಾಂಡಿ. ಒಂದು ನಿಮಿಷ ಇರಿ. ಸಂತೋಷ್ ಸರ್, ಇವ್ರು ಯಾರೋ ಸ್ಯಾಂಡಿ ಕಡೆಯವ್ರಂತೆ. ಅವ್ರಿಗೆ ಮ್ಯಾಟ್ರ್ ಏನು ಅಂತ ತಿಳಿಸಿ. ಓಕೆ. ಹಲೋ, ಈಗ ಸುಮಾರು 1-1:30 ನೆಲಮಂಗಲ ಹೈವೇ ಹತ್ರ ಆಕ್ಸಿಡೆಂಟ್ ಆಗಿದೆ. ಎಲ್ಲರೂ ಅಲ್ಲಿರೋ ಹತ್ತಿರದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಹಾಸ್ಪಿಟ್ಲಿಗ? ಸರಿ, ಈಗಲೇ ಬರ್ತೀನಿ. ಹಲೋ ಹಲೋ
ಕಿರಣ್ ಕಿರಣ್ ನಮ್ಮ ಅಜಯ್. ಶಾಲಿನಿ ಏನಾಯ್ತು? ಅಮ್ಮ ಸಮಾಧಾನ ಮಾಡ್ಕೊಳಿಮ್ಮ. ಶಾಲಿನಿ ಏನಾಯ್ತು? ಶಾಲಿನಿ ಏನಾಯ್ತು ಅಂತ ಹೇಳು ಪ್ಲೀಸ್. ಎಲ್ರು ಕುಡ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸ್ಯಾಂಡಿನ್ ಬಿಟ್ಟು ಬೇರೆ ಯಾರು ಉಳ್ದಿಲ್ಲ. ಅಜಯ್ ಗೊತ್ತಿಲ್ಲ. ಪ್ಯಾನಲ್ ಸಿಕ್ಕಿದ್ದು 3 ಜನರ ಬಾಡಿ ಮಾತ್ರ. ಅವನ ನಂಬರ್ಗೆ ಕಾಲ್ ಮಾಡಿದ್ಯಾ? ಮಾಡಿದ್ದೆ, ನಾಟ್ ರೀಚಬಲ್ ಬರ್ತಿದೆ. ಆಕ್ಸಿಡೆಂಟ್ ಆದ ಬ್ಯಾನಲ್ಲಿ ಇರ್ಲಿಲ್ವಂತ? ಇದ್ದಿದ್ದೆ 4 ಜನ, ಬೇರೆ ಯಾರು ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಆಕ್ಸಿಡೆಂಟ್ ಆದಾಗ ಅಜಯ್ ಅಲ್ಲಿ ಇಲ್ಲ ಅಂದ್ರೆ ಅವ್ನಿಗೇನು ಆಗಿಲ್ಲ ಅಂತ ತಾನೇ ಅರ್ಥ. ಏನಾದ್ರೂ ತಮಾಷೆ ಮಾಡಕ್ ಹೋಗಿ ದೊಡ್ಡ ಅನಾಹುತ ಮಾಡ್ಕೊಂಡೇನೋ ಅಂತ ಗೊತ್ತಾಗ್ತಾ ಇಲ್ಲ. ಅದ್ ಸರಿ, ಸ್ಯಾಂಡಿ ಕಂಡೀಷನ್ ಹೇಗಿದೆಯಂತೆ? ಅವ್ನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ನ್ ಕಣ್ ತೆಗೆದ್ರೆ ಅಜಯ್ ಬಗ್ಗೆ ಏನಾದ್ರೂ ತಿಳಿಬೋದು. ಅಳ್ಬೇಡಿ ಅವ್ರಿಗೇನು. ಶಾಲಿನಿ, ನೀನ್ ಅಮ್ಮನ್ ಕರ್ಕೊಂಡು ಹೊರಡು. ಅವ್ರಿಲ್ಲಿದ್ರೆ ಅಪ್ಸೆಟ್ ಆಗ್ತಾರೆ. ಬನ್ನಿ ಮಾ. ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಿಮ್ಮಿಬ್ರಿಗೂ ಮದ್ವೆ ಅಂತ ನಾನು ಎಷ್ಟು ಸಂತೋಷವಾಗಿದ್ದೆ. ಆದ್ರೆ ಏನೆಲ್ಲ ನಡೆದೋಯ್ತು ಶಾಲಿನಿ. ಸರ್ ನಮಸ್ಕಾರ. 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 ಹಾಂ, ಇರಲಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಅಮ್ಮ, ನಿಮ್ಮನ್ನೆಲ್ಲ ನೋಡಿದ್ದೀನಿ. ನೀವು ಟೀಚರ್ ಅಲ್ವಾ? ಹೌದು. ಕೂತ್ಕೊಳ್ಳಿ. ಹಾಂ, ಹೇಳಿ, ಏನು ವಿಷಯ? ಸರ್, ಆಕ್ಸಿಡೆಂಟ್ ಅಂತ ಫೋನ್ ಮಾಡಿದ್ರಲ್ಲ, ಇವರು ಅವ್ರ ಕಡೆಯವ್ರೆ. ಆ 4 ಜನ ನಿಮಗೇನಾಗಬೇಕು? 4 ಜನ ಅಲ್ಲ ಸರ್, 5 ಜನ. 5? ಹೌದು ಸರ್. ನಾವೊಟ್ಟು 6 ಜನ ಫ್ರೆಂಡ್ಸ್. ಅದ್ರಲ್ಲಿ ಅಜಯ್ ಒಬ್ನೇ ಮಿಸ್ ಆಗಿರೋದು. ಅಜಯ್ ಅಂತನಾ? ಹಾ, ನಿಮ್ಮವ್ರ ಹತ್ರನೂ ಕೇಳಿದ್ವಿ. ಬಟ್ ವ್ಯಾನಲ್ಲಿ ಇದ್ದ 4 ಜನ ಅಂತ ಹೇಳಿದ್ರು ಸರ್. ಹಾಗಿದ್ರೆ ಅಜಯ್ ಆ ಸ್ಪಾಟಲ್ಲಿ ಇರಲಿಲ್ಲ ಅಂತಾಯ್ತು. ಇಲ್ಲ ಸರ್, ನನ್ನ ಮಗನೂ ಅವ್ರ ಜೊತೆನೇ ಹೋಗಿದ್ದ. ಅಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ತಿದ್ರು? ಅಜಯ್ಗೂ ಶಾಲಿನಿಗೂ ಮದ್ವೆ ಫಿಕ್ಸ್ ಆಗಿತ್ತು. ಇನ್ನು 3 ದಿನ ಇತ್ತು ಮದ್ವೆಗೆ. ಫ್ರೆಂಡ್ಸ್ ಎಲ್ಲ ಬಲವಂತವಾಗಿ ಅಜಯ್ ಹತ್ರ ಪಾರ್ಟಿ ಕೇಳಿದ್ವಿ. ಅದೇ ರೀತಿ ನೈಟ್ ಔಟ್ ಹೋಗೋ ಪ್ಲಾನು ಮಾಡ್ಕೊಂಡಿದ್ವಿ. ಬಲವಂತವಾಗಿ ಪಾರ್ಟಿ ಕೇಳಿದ್ರಾ? ಹಾಗಿದ್ರೆ ನೀವ್ಯಾಕೆ ಹೋಗ್ಲಿಲ್ಲ? ಮೈಸೂರಲ್ಲೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗಿದ್ದೆ. ಮೀಟಿಂಗ್ ಮುಗಿಸ್ಕೊಂಡು ಪಾರ್ಟಿಗೆ ಜಾಯ್ನ್ ಆಗೋ ಪ್ಲಾನ್ ಇತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಇವ್ರಿಗೆಲ್ಲ ಈ ಥರ ಆಗೋಗಿದೆ. ಅಜಯ್ ಅಂತೂ ಪತ್ತೇನೇ ಇಲ್ಲ. ಸರಿ, ಅಜಯ್ ಡೀಟೇಲ್ಸು, ಒಂದು ಫೋಟೋ ಜೊತೆಗೆ ರಿಟರ್ನ್ ಕಂಪ್ಲೇಂಟ್ ಕೊಡಿ. ಆದಷ್ಟು ಬೇಗ ವಿಲ್ ಟ್ರೈ ಟು ಫೈಂಡ್ ಹಿಮ್. ಪ್ಲೀಸ್ ಸರ್, ನನ್ನ ಮಗನ ಬೇಗ ಹುಡ್ಕೊಡಿ. ಅವನ ಫ್ರೆಂಡ್ಸ್ನೆಲ್ಲ ಈ ಸ್ಥಿತಿಲಿ ನೋಡ್ತಿದ್ರೆ ನನ್ನ ಅಜಯ್ಗೆ ಏನಾಗಿದ್ಯೋ ಅಂತ ತುಂಬಾ ಹೆದರಿಕೆ ಆಗ್ತಿದೆ. ಅಮ್ಮ, ನೀವೆಷ್ಟೋ ಬಡ ಮಕ್ಕಳು ಸಹಾಯ ಮಾಡಿದ್ದೀರಾ. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗುತ್ತೆ. ಅಜಯ್ ಫೋಟೋ ಇದೆಯಾ? ಹಾ ಸರ್, ಫೋನಲ್ಲಿದೆ. ಸಂತೋಷ್ ಸರ್, ಇವ್ರ ಹತ್ರ ಫೋಟೋಸ್ ತಗೊಂಡು ಡೀಟೇಲ್ಸ್ ಜೊತೆ ಎಲ್ಲಾ ಸ್ಟೇಷನ್ಗೂ ಮೇಲ್ ಮಾಡಿ. ತುಂಬಾ ಮುಖ್ಯವಾದ ಕೇಸು, ಇನ್ಸ್ಪೆಕ್ಟರ್ ತುಂಬಾ ಬೇಕಾದರು ಅಂತ ಹೇಳಿ. ಓಕೆ ಸರ್, ಬನ್ರಿ. ಸೊ ದಯವಿಟ್ಟು ಅಜಯ್ನ ಹುಡುಕೊಡಿ. ಇಲ್ಲಾಂದ್ರೆ ಖಂಡಿತ ನಾನಿರಲ್ಲ ಸರ್. ಅಜಯ್ಗೆ ಏನೂ ಆಗಲ್ಲ, ಹೆದರ್ಕೋಬೇಡಿ.
ನೀವು ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ನಾವು ಬರ್ತೀವಿ ಸರ್. ಹಾಂ ಓಕೆ. ಸರ್ ಹೊಸ ಜಾಯ್ನಿ ನಾಳೆಯಿಂದ ರಿಪೋರ್ಟಿಂಗ್. ಕರಿಗುಳಿ ಕೃಷ್ಣಮೂರ್ತಿ, ವೆರಿ ಫನಿ ನೇಮ್. ಶಿವ, ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಬಸಣ್ಣ ಬರ್ತಾನೆ, ಬಂದು ದುಡ್ಡು ಕೊಡ್ತಾನೆ, ಈಸ್ ಮಡಿಕ. ನಾನು ಹಾಲು ತಗೊಂಬತ್ತೀನಿ. ಇದೆ ಸರಿ. ಸಿಕ್ತ ಸಿಕ್ತಪ್ಪ. ಇಷ್ಟೊಂದು ಭಾರ ಇದೆ. ಹಲೋ ಹಲೋ, ಯಾರು ಮಾತಾಡ್ತಾನೆ ಇಲ್ವಲ್ಲ? ಈ ದೊಡ್ಡ ಫೋನಾಗ ಹೆಂಗ್ ಮಾತಾಡೋದು? ಇದೇನಿದೆ ಇಷ್ಟೊಂದು ಕೋಲ್ ಇದ್ದಂಗೆ ಇದೆಯಲ್ಲ. ಪೂ 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 ವಾಲಾಕಿ ಟಾಲಾಕಿ ವಲ್ಕಿಟಲ್ಕಿ 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 ವಲ್ಕಿಟಲ್ಕಿ. ಹಲೋ ಹಲೋ, ಎಲ್ರೋ ಇದ್ದೀರಾ? ಸ್ಯಾಂಡಿ, ಎಲ್ರೋ ಇದ್ದೀರಾ? ಸ್ಯಾಂಡಿನಾ? ಸ್ಯಾಂಡಿ ಕ್ಯಾಂಡಿ ತಿನ್ನಕ್ ಹೋಗಿದ್ದಾನೆ. ನಾ ಶಿವ ಮಾತಾಡ್ತಾ ಇರೋದು. ಉಸಿರಾಡಕ್ ಆಗ್ತಾ ಇಲ್ವೋ? ಬೇಗ ಬಂದು ಹೊರಗೆ ತೆಗಿರೋ. ಯಾರೇ ಯಾರು ನೀವು? ನಂಗೆ ನಿಜವಾಗ್ಲೂ ಉಸಿರಾಡಕ್ ಆಗ್ತಾ ಇಲ್ವೋ? ತಮಾಷೆ ನಿಲ್ಸ್ರೋ. ನೀನೇ ನನ್ನ ಅತ್ತೆ ಮಗಳ ತಮಾಷೆ ಮಾಡಕ್ಕೆ? ಯಾರಲ್ಲ? ಪ್ಲೀಸ್ ಬಂದು ಹೊರಗೆ ತೆಗಿರೋ. ಏಯ್, ಏನಿಗೆ ಬರ್ಬೇಕು? ಎಲ್ಲಿಗೆ ಬರ್ಬೇಕು? ಯಾಕೆ ಬರ್ಬೇಕು? ನೀ ಬಂದ್ರೆ ಫೋನ್ ಕಿತ್ಕತ್ಯಾ, ನಾ ಬರಕಿಲ್ಲ. ಯಾರೋ ನೀನು? ನಿಂಗಿದ್ದೆಲ್ಲೋ ಸಿಕ್ತು? ಐ ಚಿಕ್ಕಲ್ಲ, ನಾನು ಹೇಳಲಿಲ್ವಾ ನೀನು ಇದಕ್ಕೆ ಫೋನ್ ಮಾಡಿದ್ದು? ನಾ ಕೊಡಕ್ಕಿಲ್ಲ. ನಿಜವಾಗ್ಲೂ ನನಗದು ಬೇಕಾಗಿಲ್ಲ. ನಿನ್ಗೆ ಆ ಥರದ್ದು ಬೇಕಾದ್ರೆ ಹತ್ತು ಕೊಡಿಸ್ತೀನಿ. ನೀನು ಯಾರು ಅಂತ ಹೇಳು ಪ್ಲೀಸ್. ನಾನು ಅವಾಗ್ಲಿಂದ ಬಾಯ್ ಬಡ್ಕತ್ತ ಇಲ್ವಾ ಶಿವ ಅಂತ? ಸರಿ ಶಿವು, ನಾನು ಹೇಳೋದು ಕೇಳು. ನಿನ್ನ ಹತ್ರ ಇರೋ ವಾಕಿ ಟಾಕಿನ ನಿಮ್ಮ ಮನೇಲಿರೋ ದೊಡ್ಡವ್ರು ಕೊಡು. ಬಂದ್ಬಿಡು, ಕೊಟ್ಬಿಡ್ತಾರೆ. ನಮ್ಮ ಅಪ್ಪ ಏನು ಗೊತ್ತಾದ್ರೆ ಕೆರ ತಗೊಂಡು ಜ್ವರ ಬರೋರ್ಗೆ ಹೊಡಿತಾರೆ. ವಾಲ್ಗಿಟಾಲ್ಕಿ ನಮ್ಮ ಅಪ್ಪಯ್ಯ ಬಂದ್ರು ಗೊತ್ತಾದ್ರೆ ಪಪ್ಪಿ ಕೊಡ್ತಾರೆ. ಶಿಟಪ್. ಹಲೋ ಹಲೋ, ಶಿವು 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 ಶಿವು. ಛೇ, ನಮಸ್ಕಾರ ಸರ್. ಹಾಂ ಸಾರಿ ಸರ್. ಓಕೆ ಸರ್, ಓಕೆ. ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿದೆ, ತುಂಬ ಬೇಗನೆ ಎಸ್ ಐ ಆಗಿದ್ದೀರಾ. ಸರ್ ಅದೆಲ್ಲ ನಮ್ಮ ಸ್ವರ್ಣಾನಂದ ಸ್ವಾಮಿ ಕೃಪೆ ಸರ್. ಏನು? ಹೌದು ಸರ್. ನಾನೊಂದು ಸೀಕ್ರೆಟ್ ಹೇಳ್ತೀನಿ, ಆದರೆ ಯಾರಿಗೂ ಹೇಳ್ಬಾರ್ದು. ಏನು ಸೀಕ್ರೆಟು? ಸರ್ ಪ್ರಾಮಿಸ್ ಮಾಡಿ ಸರ್, ಹೇಳ್ತೀನಿ. ರೇ, ನಾನೇನು ಚಿಕ್ಕ ಮಗುನ ಪ್ರಾಮಿಸ್ ಮಾಡಕ್ಕೆ? ಅದೇನು ಸೀಕ್ರೆಟ್ ಹೇಳ್ರಿ, ಯಾರಿಗೂ ಹೇಳಲ್ಲ. ಸ್ವರ್ಣಾನಂದ ಸ್ವಾಮೀಜಿ ಸೀಕ್ರೆಟ್. ಇದೇನಿದು ದೂರದ ಭಕ್ತ? ಏನು ನಿನ್ನ ಕೇಪಿ? ಕೇಪಿನ ಅಂದ್ರೆ ಕಿತ್ತೋದು ಪ್ರಾಬ್ಲಮ್ಮು. ಸ್ವಾಮೀಜಿ ಏನು ಅಂದ್ರೆ, ಈ ಚಡ್ಡಿ ಹಾಕೋತಿದ್ದ ಮಗು ಕಳ್ದೋಗ್ಬಿಟ್ಟೈತೆ. ಸ್ವಲ್ಪ ಎಲ್ಲಿದೆ ಅಂತ ನಿಮ್ ಕೈಲಿ ಹೇಳಕ್ಕಾಗತ್ತಾ? ಛೇ, ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ತಗಳಂ ಮಿಗಳಂ ಮಾಡಲು ಬಲ್ಲೆ, ಇಗಳಂ ಬಗಳಂ ಮಾಡಲು ಬಲ್ಲೆ, ಅಲ್ಲದ ಸರಗಳ ಈಯಲು ಬಲ್ಲೆ, ತಾತನ ತಂದಿರ ಭರಿಸಲು ಬಲ್ಲೆ, ಮಾಡಲೀಗ ಬಲ್ಲೆ, ಅಯ್ಯ ಮಾಡಲೀಗ ಬಲ್ಲೆ. ಛೇ, ಹೇ, ಜಗತ್ತಿನಲ್ಲಿ ಕವಡೆ, ಕಂಪ್ಯೂಟ್ರು, ಅಸ್ತ್ರ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಜಗತ್ತಿನ ಯಾವ ಸಮಸ್ಯೆಯನ್ನು ಚಿಟ್ಟಿಗೆ ಹೊಡೆಯೋದರಲ್ಲಿ ಕೇವಲ ವಾಸನೆಯಿಂದನೇ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತಹ ನಾನು ಈ ಸ್ವರ್ಣಾನಂದ ಸ್ವಾಮೀಜಿಯ ಎದುರುಗಡೆನೆ ಕೂತು ಅವರ AC ಕ್ಯಾಬಿನ್ನಲ್ಲೇ ತಣ್ಣಗಿದೆಯಾ, ಈ ಸಮಸ್ಯೆ ಬಗೆಹರಿಸಕ್ಕಾಗತ್ತಾ ಅಂತ. ಹೇ, ಹಾಗೆಲ್ಲ ದಾವಣಗೆರೆ ದುಗ್ಗಮ್ಮ
पल प्रदर्शित करे जी ಹಂಗಿತ್ರಿ ಹಂಗಾರಿ ಹ್ಞೂ ರೀ ಆಯ್ತು ರೀ ಧನ್ಯೋಸ್ಮಿ ಧನ್ಯೋಸ್ಮಿ ಹೇ ಮಲ್ಲೇಶ್ವರಂ ಹತ್ರ ಇರೋ ಮಂತ್ರಿಮಾಲೆ ಎದುರುಗಡೆ 3ನೇ ಬೀದಿ 4ನೇ ಕ್ರಾಸಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಆಗಿ ಹೋದ್ರೆ ಒಂದು BBMP ಕಸದ ಗುಂಡಿ ಕಾಣಿಸುತ್ತೆ. ಆ ಕಸದ ಗುಂಡಿಲಿದ್ಯಾ ಮಗು? ಹೇಯ್ ಹೇಳೋವರೆಗೂ ಸ್ವಲ್ಪ ತಾಳೋ. ಆ ಗುಂಡಿ ವಾಸನೆನ ತಗೊಂಡು ಹಾಗೆ ಸ್ಟ್ರೈಟ್ ಆಗಿ ಎಡಗಡೆ ತಿರುಗಿ ಬಲಗಡೆ ತಲೆ ಎತ್ತಿ ನೋಡಿದ್ರೆ ಎದುರುಗಡೆ ಒಂದು ಬಜ್ಜಿ ಬೋಂಡ ಅಂಗಡಿ ಕಾಣಿಸುತ್ತೆ ಕಣೋ. ಬಜ್ಜಿ ಬೋಂಡ ತಿನ್ಬೇಕಾ? ಬಜ್ಜಿ ಬೋಂಡ ತಿನ್ಬೇಕಾ? ಹೇಯ್ ಈಗ್ಲೇನೆ ಬಾಂಬೆ ಬೋಂಡ ತರ ಊದ್ಕೊಂಡಿದ್ಯಾ, ಮತ್ತೆ ಬಜ್ಜಿ ಬೋಂಡ ತಿನ್ಬೇಕಂತ ಕೇಳ್ತಿಯಲ್ಲ? ಮಧ್ಯದಲ್ಲಿ ಮಾತಾಡ್ಬೇಡ ಕಣೋ, ನಾನು ಹೇಳೋ ತನಕ ಕೇಳು. ಹಾಗೇ ಸ್ವಲ್ಪ ಮುಂದೆ ಹೋದ್ರೆ ಆಂಡಾಳಮ್ಮನ್ ಪಾರ್ಕ್ ಸಿಗುತ್ತೆ. ಆ ಪಾರ್ಕ್ ಗೇಟ್ ಹತ್ರ ಒಂದು ರಾಜಸ್ಥಾನಿ ಹುಡುಗಿ ಸುಂದರವಾಗಿ ರಬ್ಬರ್ ಬಲೂನ್ ಮಾರ್ತಾ ಇರ್ತಾಳೆ. ಹುಡುಗಿನಾ? ಆ ಹುಡುಗಿ ಹಿಂದೆ ಒಂದು ಮುದ್ದಾದ ಮಗು ಬಿಳಿ ಅಂಡು ಬಿಟ್ಟುಕೊಂಡು ಓಡಾಡ್ತಾ ಇರುತ್ತೆ. ಆ ಬಿಳಿ ಅಂಡೆ ಈ ಚಡ್ಡಿ ಅಂದೆ. ಬೇಗ ಇದು ರೈಟ್ ಹೇಳ. ಇದೇ ಸರ್ ನಮ್ ಸಕ್ಸಸ್ ಸೀಕ್ರೆಟ್. ತುಂಬಾ ಚೆನ್ನಾಗಿದೆ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರ್ ನಿಮಗೂ ಬೇಕಾದ್ರೆ ಹೇಳಿ ಸರ್, ನಮ್ ಸ್ವಾಮೀಜಿನ ಮೀಟ್ ಮಾಡಿಸ್ಕೊಡ್ತೀನಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ತುಂಬಾ ಸಂತೋಷ ಆಯ್ತು ನೀವು ಕೇಳಿದ್ದು. ಹೋಗಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ರಿ. ಓಕೆ ಸರ್. ಅಂದಾಗೆ ನನ್ನ ಫಸ್ಟ್ ಕೇಸ್ ಯಾವುದು ಅಂತ ಹೇಳಲೇ ಇಲ್ಲ. ಒಂದು ಆಕ್ಸಿಡೆಂಟ್ ಕೇಸ್ ಇದೆ. ಆಕ್ಸಿಡೆಂಟಾ? ಇದೆಲ್ಲ ನಮಗ್ ಜುಜುಬಿ. ಸಂತೋಷ್, ಆಕ್ಸಿಡೆಂಟ್ ಕೇಸ್ ಇದೆಯಲ್ಲ ಅದನ್ನ ಕೊಡಿ, ಸ್ಟಡಿ ಮಾಡ್ಲಿ. ಓಕೆ ಸರ್. ಇದೇ ನಿಮ್ಮ ಫಸ್ಟ್ ಕೇಸು. ಓಕೆ ಸರ್, ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಛೇ, ಬನ್ನಿ ಕೂತ್ಕೊಳ್ಳಿ. ಅಜಯ್ ಬಗ್ಗೆ ಏನಾದರೂ? ಹಾ ಹೌದು, ಅದೇ ವಿಷಯವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಹೇಳಿ ಸರ್. ಅಜಯ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದ ಯಾವ್ದಾದ್ರು ಥಿಂಗ್ಸ್ ಇದ್ರೆ ಕೊಡ್ತೀರಾ? ಥಿಂಗ್ಸ್ ಅಂದ್ರೆ? ಫಾರ್ ಎಕ್ಸಾಂಪಲ್ ವಾಚು, ಉಂಗ್ರ. ಅದ್ಯಾಕೆ? ನಮ್ಮ ಇನ್ವೆಸ್ಟಿಗೇಷನ್ಗೆ ಮೇಡಮ್. ಒಂದು ನಿಮಿಷ. ಯಾಕೆ ಸಾರ್ ಅಂತೆ ಹೇಳಕ್ಕಾಗುತ್ತಾ? ಸ್ವಾಮೀಜಿ ಹತ್ರ ಹೋಗಿ ತೋರಿಸ್ತೀನಿ ಅಂತ. ತಗೊಳ್ಳಿ. ಬ್ರೇಸ್ಲೆಟ್ಟು ಅಜಯ್, ಸ್ವಾಮೀಜಿ, ಡಬಲ್ ಪ್ರಮೋಷನ್ನು. ಹಲೋ, ಅದು ಚಿನ್ನದ್ದು. ಗೊತ್ತು ಮೇಡಮ್, ಹಾಲ್ಮಾರ್ಕ್ ಸಿಂಬಲ್ ನೋಡ್ದೆ. ಥ್ಯಾಂಕ್ ಯು. ಇನ್ ನಿಮ್ ಅಜಯ್ ಸಿಗ್ದ ಅನ್ಕೊಳ್ಳಿ. ನಿಮ್ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ವಾಪಸ್ ತಂದ್ಕೊಡಿ. ಡೋಂಟ್ ವರಿ ಮೇಡಮ್, ನಿಮ್ ಬ್ರೇಸ್ಲೆಟ್ ವಾಪಸ್ ಬರುತ್ತೆ, ಅಜಯ್ಯು ವಾಪಸ್ ಬರ್ತಾನೆ. ನಾನಿನ್ ಬರ್ತೀನಿ ಮೇಡಮ್. ಅಜಯ್ ಬಗ್ಗೆ ಯಾವ ಇನ್ಫಾರ್ಮೇಶನು ಸಿಗ್ತಾ ಇಲ್ಲ. ಹೆದರ್ಬೇಡಿ, ನೀವೀಗ ಕೊಡೋ ಇನ್ಫಾರ್ಮೇಶನಿಂದ ಅಜಯ್ನ ಹುಡುಕೋದಕ್ಕೆ ಈಸಿ ಆಗುತ್ತೆ. ಏನ್ ಬೇಕು ಹೇಳಿ ಸರ್. ಅಜಯ್ ಮತ್ತೆ ಅವನ ಫ್ರೆಂಡ್ಸ್ ಹೇಗಿರ್ತಿದ್ರು? ಅವ್ರ ಮಧ್ಯೆ ಏನಾದರೂ ಗಲಾಟೆ? ನೋ ಇನ್ಸ್ಪೆಕ್ಟರ್, ಅವರೆಲ್ಲರೂ ಜೀವಕ್ಕೆ ಜೀವ ಕೊಡೋಂಥ ಫ್ರೆಂಡ್ಸು. ಯಾವತ್ತೂ ಜಗಳ ಮಾಡ್ಕೊಂಡವ್ರೆಲ್ಲ. ಅಳಬೇಡಿಮ್ಮ, ಅಜಯ್ ಸಿಗ್ತಾನೆ. ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್. ಅದೇ ಹಳೆ ಡೈಲಾಗ್, ಬೇರೇನು ಹೇಳಕ್ ಬರಲ್ವಾ ನಿಮ್ಗೆ? ಗೌರ್ಮೆಂಟ್ನವರು ಸಂಬಳ ಕೊಡೋದನ್ನ ಎಣಿಸ್ಕೋತೀರ ತಾನೆ? ಅದೇ ರೀತಿ ಕರೆಕ್ಟಾಗಿ ಕೆಲಸ ಮಾಡೋದನ್ನ ಕಲೀರಿ. ಹಲೋ ಮಿಸ್ಟರ್, ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಕೂತಿರ್ತೀನಿ, ಆದ್ರೆ ಅಜಯ್ನ ಹುಡ್ಕೊಡಿ. ರೀ, ಜಾಸ್ತಿ ಎಕ್ಸೈಟ್ ಆಗಬೇಡಿ. ನಮಗೆ ಗೊತ್ತೇನು ಮಾಡ್ಬೇಕಂತ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಿ ಆರ್ ಸ್ಪೆಷಲಿ ಟ್ರೈನ್ ಫಾರ್ ದಟ್. ನಾನು ಅದನ್ನೇ ಹೇಳ್ತಾ ಇರೋದು. ನಿಮ್ ಕೆಲಸ ಕಿರಣ್, ಅವ್ರ ಡ್ಯೂಟಿನ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸಮಾಧಾನವಾಗಿ ಕೋಆಪರೇಟ್ ಮಾಡ್ಬೇಕಾಗಿರೋದು ನಾವು. ಅವರು ಅಜಯ್ನ ಹುಡ್ಕೋಕೆ ಅಂತಾನೆ ಇಲ್ಲಿವರೆಗೂ ಬಂದಿರೋದು. ಸಾರಿ ಸರ್, ಅವ್ನು ಹಾಗೆ ಸ್ವಲ್ಪ. ದಟ್ಸ್ ಆಲ್ ರೈಟ್. ನಿಮಗೂ ಅಜಯ್ಗೂ ಹೇಗೆ ಪರಿಚಯ ಆಯಿತು?
7 months ಬ್ಯಾಕ್ ಅವ್ರ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಹೋಗಿದ್ದಾಗ ಬೆಂಗಳೂರಿಗೆ ಬರಕ್ ಮುಂಚೆ ಎಲ್ಲಿದ್ರಿ? ಇಲ್ಲೇ ನಮ್ಮ ಅಂಕಲ್ ಮನೇಲಿ. ನಮಸ್ಕಾರ ಸರ್. ನಮಸ್ಕಾರ. ಇವರಿಬ್ಬರ ಲವ್ಗೆ ನಿಮ್ಮ ಅಬ್ಜೆಕ್ಷನ್ ಏನಿರಲಿಲ್ವಾ? ಇಲ್ಲ ಸರ್, ನಮ್ಮ ಅಂಕಲ್ಲೇ ಅಮ್ಮನ ಹತ್ರ ಮಾತಾಡಿ ನಮ್ಮ ಮದ್ವೆ ಮಾಡ್ಸೋಕೆ ಮುಂದಾಗಿದ್ದು. ಅವ್ರ ಒಬ್ಜೆಕ್ಷನ್ ಏನೂ ಇರಲಿಲ್ಲ. ಅಮ್ಮ, ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನಮ್ಮ ಅಜಯ್ ಯಾವತ್ತೂ ಕೆಟ್ಟೋರ್ ಸವಾಸ ಮಾಡ್ದವನಲ್ಲ ಇನ್ಸ್ಪೆಕ್ಟರ್. ನಾನು ಯಾರ ಮೇಲೆ ಅಂತ ಅನುಮಾನ ಪಡ್ಲಿ? ಹಾಂ, ಸಮಾಧಾನ ಮಾಡ್ಕೊಳ್ಳಿಮ್ಮ. ಕಿರಣ್ ಒಂಚೂರು ಕರೀರಿ. ಸರ್. ಸಾರಿ ಸರ್. ದಟ್ಸ್ ಓಕೆ. ನೀವು ಪಾರ್ಟಿಗೆ ಹೋಗ್ಲಿಲ್ಲ, ಮೈಸೂರಿಗೆ ಹೋಗಿದ್ದೆ ಅಂದ್ರಲ್ವಾ? ಏನ್ ಸರ್, ನನ್ನ ಮೇಲೆ ಡೌಟ್ ಪಡ್ತಿರೋ ಹಾಗಿದೆ? ಅವತ್ತೇ ಹೇಳಿಲ್ವಾ ನಿಮಗೆ ಕೆಲ್ಸದ ವಿಷಯವಾಗಿ ಮೈಸೂರಿಗೆ ಹೋಗಿದ್ದೆ ಅಂತ? ಸರಿಮ್ಮ, ನಾವಿನ್ ಬರ್ತೀವಿ. ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕಾಲ್ ಮಾಡ್ತೀವಿ. ಸಂತೋಷ್. ಓಕೆ. ಸಂತೋಷ್, ಒಂದು ನಿಮಿಷ. ನಮಸ್ಕಾರ ಸರ್. ಸರ್, ಅಜಯ್ ನಂಬರ್ ಟ್ರೇಸ್ ಮಾಡಿದ್ವಿ ಸರ್. ಅದ್ರ ಪ್ರಕಾರ ನೋಡ್ತಾ ಹೋದ್ರೆ ಕುಣಿಗಲ್ ಹೈವೇ ಎಂಟ್ರಿ ಆಗೋವರೆಗೂ ನೆಟ್ವರ್ಕ್ ಕವರೇಜ್ ಎಲ್ಲ ಇದೆ ಸರ್. ನೆಟ್ವರ್ಕ್ ಕವರೇಜು ಯಾವ ಏರಿಯಾದಲ್ಲಿ ಲಾಸ್ಟ್ ಇತ್ತು ಅಂತ ಸ್ವಲ್ಪ ಹೇಳ್ತೀರಾ? ಕುಣಿಗಲ್ ಹೈವೇ ಹತ್ರದಲ್ಲೇ ಇರೋ ಒಂದು ಹಳ್ಳಿ ಇದೆ ಸರ್. ಒಂದು ಕೆಲಸ ಮಾಡಿ. ಎಸ್ ಸರ್. ಆ ಸ್ಪಾಟ್ ಸುತ್ತಮುತ್ತ ಇರುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮತ್ತು ದಾಬಾಗಳಲ್ಲಿ ಅಜಯ್ ಮತ್ತು ಅವನ ಫ್ರೆಂಡ್ಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಗುತ್ತಾ ನೋಡಿ. ಎಸ್ ಸರ್. ನಾನು ನಿಮ್ಮ ಬೈಕ್ ತೊಗೊಂಡು ಹೋಗ್ತೀನಿ, ನೀವು ನನ್ನ ಗಾಡೀಲಿ ಹೋಗಿ. ಐ ಹ್ಯಾವ್ ಸಮ್ ಅದರ್ ವರ್ಕ್. ಸರಿ ಸರ್. ಹಲೋ, ವಾಲ್ಕಿ ಶಿವು, ಶಿವು, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತೈತೆ, ಬಟ್ ಕಾಣಿಸ್ತಾ ಇಲ್ಲ. ಶಿವು, ನಾನು ತುಂಬ ತೊಂದರೆಯಲ್ಲಿದ್ದೀನಿ. ದಯವಿಟ್ಟು ನಾನು ಹೇಳೋ ಜಾಗಕ್ಕೆ ಬಂದು ನಾನು ಸಹಾಯ ಮಾಡ್ತೀಯಾ? ಏನ್ ಸಹಾಯ ಮಾಡಬೇಕು? ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮಣ್ಣಲ್ಲಿ ಹಾಕಿ ಸಮಾಧಿ ಮಾಡಿದ್ದಾರೆ. ನನ್ನ ಪ್ಲೀಸ್ ಇಲ್ಲಿಂದ ಬಂದು ಹೊರಗೆ ತೆಗಿ. ಸಮಾಧಿಯಿಂದ ಮಾತಾಡ್ತಾ ಇದೀಯ ನೀನು? ಹಂಗಾದ್ರೆ ನೀ ದೆವ್ವನಾ? ದೆವ್ವ ಅಲ್ವೋ, ನಾನಿನ್ನ ಬದುಕಿದ್ದೀನಿ ಕಣೋ. ನೀನು ಹೆಂಗ್ ನಂಬೋದು? ನಾನು ಅಲ್ಲಿಗೆ ಬಂದಾಗ ನೀನು ಈ ಫೋನ್ ಕಿತ್ಕೊಬಿಟ್ರೆ? ನಾನು ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಿಗೇನು ಬೇಕಾದರೂ ಕೊಡಿಸ್ತೀನಿ. ನನ್ನ ಕಾಪಾಡು, ಇಲ್ದಿದ್ರೆ ನಾನು ಸತ್ತೋಗ್ತೀನಿ. ಎಲ್ಲ ಮಾಡ್ತಾ ಇದೆಯಲ್ಲ? ಏನಿಲ್ಲ ಅಣ್ಣ. ಯಾರ್ಯಾರೋ ಬರ್ತಾರೆ. ವಾಲ್ಕಿ, ನಿನ್ನ ಹೆಸರೇನು? ನಾನು ಅಜಯ್. ಅಜಯ್ ಸರ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ಶಿವು, 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 ಶಿವು. ಪ್ರಾದೇಶಿಕ ಸಮಾಚಾರ. ಇದೀಗ ಬಂದ ಸುದ್ದಿ, ದಯವಿಟ್ಟು ಗಮನಿಸಿ. ಬೆಂಗಳೂರಿನಿಂದ ಅಜಯ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದು, ಇವರು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹೊಂದಿದ್ದು, ಇವರ ಎತ್ತರ 5 ಅಡಿ 7 ಅಂಗುಲ. ರಿಪೋರ್ಟ್ ಎಲ್ಲಿವರೆಗೂ ಬಂತು? ರಿಪೋರ್ಟ್ ಇನ್ನೇನು ರೆಡಿ ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲರೂ ತುಂಬ ಕುಡ್ತಿದ್ದಾರೆ. ಜೊತೆಗೆ ಮಣ್ಣಲ್ಲೇನೋ ಕೆಲಸ ಮಾಡಿದ್ದಾರೆ. ಬಟ್ಟೆಗೆಲ್ಲ ಮಣ್ಣಾಗಿದೆ, ಉಗುರುಗಳಲ್ಲೂ ಮಣ್ಣು ತುಂಬಿಕೊಂಡಿದೆ. ರಿಪೋರ್ಟ್ ಬಂದಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸರ್, ಕಂಟ್ರೋಲ್ ರೂಮಿಂದ ಫೋನ್ ಮಾಡ್ತಾಯಿದ್ದೀನಿ ಸರ್. ಹಾಂ ಸಂತೋಷ್, ಹೇಳಿ. ಸರ್, ಅದೇ ನಂಬರು ಟ್ರೇಸ್ ಮಾಡೋಕ್ಕೆ ಕೊಟ್ಟಿದ್ವಲ್ಲ, ಅದ್ರ ಬಗ್ಗೆ. ಅಲ್ಲಿ ಟವರ್ ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ ಸರ್. ಸರಿ, ನೀವು ಆ ನೆಟ್ವರ್ಕ್ ಪ್ರೊವೈಡರ್ಗೆ ಹೇಳಿ ಆ ಪ್ರಾಬ್ಲಮ್ ಫಿಕ್ಸ್ ಮಾಡಿಸಿ. ಸರಿ ಸರ್. ಓಕೆ ಸರ್. ಸರ್, ನೀವು ಸ್ಯಾಂಡಿ ಅವ್ರ ಫಾದರ್ ಅಲ್ವಾ? ಹೌದು ಸರ್. ನಿಮ್ಮ ಮಗನೂ ಅವ್ನ ಫ್ರೆಂಡ್ಸು ಎಲ್ಲಿಗೆ ಹೋಗ್ತಿದ್ರು ಅಂತ ಇಟ್ಟಿದ್ದೊಂದು ಕಾಫಿನ್ ಬಾಕ್ಸ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಸರ್, ಎಲ್ಲ ಕಡೆ ಏನು ಹೇಳಿರಲಿಲ್ಲ ಅವರು. ಒಂದು ನಿಮಿಷ ಸರ್.
ಏನಪ್ಪ? ಶಾಪಲ್ಲಿ ಮಾಡಿಟ್ಟಿದ್ದು ಒಂದು ಕಾಫಿನ್ ಬಾಕ್ಸ್ ಮಿಸ್ಸಿಂಗ್ ಇದೆಯಂತೆ ಸರ್. ಅಲ್ಲೇ ಒಳಗೆ ಗೋಡನಲ್ಲಿ ಇರಬೇಕು, ನೋಡಕ್ಕೆ ಹೇಳೋರಿಗೆ. ಅಲ್ಲಿ ನೋಡಿದ್ರಂತೆ, ಇಲ್ವಂತೆ. ಸರಿ, ನಾನೇ ಬಂದು ಮಾತಾಡ್ತೀನಿ ಅಂತ ಹೇಳು. ಓಕೆ ಸರ್. ಏನಾಯಿತು? ಆಫೀಸಲ್ಲಿ ಯಾವುದೋ ಒಂದು ವಸ್ತು ಕಾಣ್ತಾ ಇಲ್ವಂತೆ. ಸರಿ, ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ಓಕೆ. ಹಲೋ, ನಾನಮ್ಮ ಪುಟ. ಹೇಳಿಮ್ಮ. ಅಜಯ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲಮ್ಮ, ನಾನು ಕಿರಣ್ ಇಬ್ರು ಹುಡುಕ್ತಾ ಇದ್ದೀವಿ. ಅಜಯ್ ಖಂಡಿತ ವಾಪಸ್ ಸಿಗ್ತಾನಮ್ಮ. ಹೌದು ಪುಟ್ಟ, ಅಜಯ್ ಖಂಡಿತವಾಗ್ಲೂ ವಾಪಸ್ ಬರ್ತಾನೆ. ನನ್ಗ ನಂಬಿಕೆ ಇದೆ. ನಾನು ಹೆತ್ತ ಕರಳು ಹೇಳ್ತಿದೆ, ನಾನು ನಂಬಿರೋ ದೇವ್ರು ನನಗೆ ಮೋಸ ಮಾಡಲ್ಲ ಅಂತ. ನಮ್ಮ ಅಜಯ್ ವಾಪಸ್ ಬಂದೇ ಬರ್ತಾನೆ. ನೀವ್ ಸಮಾಧಾನ ಮಾಡ್ಕೊಳ್ಳಿಮ್ಮ. ನಾಳೆಯಿಂದ ನಾನು ನಿಮ್ ಜೊತೆನೇ ಇರ್ತೀನಿ. ಸರಿ ಪುಟ್ಟ, ನೀನು ಹುಷಾರಾಗಿರು. ಸರಿಮಾ. ಓಕೆ, ಬಾಯ್. ಯಾರದು? ಇನ್ಯಾರು? ಆ ಮುಖ್ಯ ಫೋನು. ಕರುಳಿನ ಕುಡಿ ಅಂತೆ. ನಂಬಿರ ದೇವ್ರು ಮೋಸ ಮಾಡಲ್ವಂತೆ. ದೇವ್ರೇನಕ್ಕೆ ಮೋಸ ಮಾಡ್ತಾನೆ? ಮೋಸ ಮಾಡಕ್ಕಂತಾನೆ ನಾನಿರೋವಾಗ. ನಾವ್ ಅಂದ್ಕೊಂಡ ಹಾಗೆ ಇಲ್ಲಿವರೆಗೂ ಎಲ್ಲ ಸರಿಯಾಗಿ ಆಗಿದೆ. ಆದ್ರೆ ಆ ಇನ್ಸ್ಪೆಕ್ಟರ್ ನಮ್ ಪ್ಲಾನ್ನ ವಾಸನೆ ಹಿಡ್ಕೊಂಡು ನಾಯಿ ಥರ ಕೆದಕ್ತಾ ಬರ್ತಾ ಇದ್ದಾನೆ. ಅವನು ನೋಡೋದಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿದ್ದಾನೆ, ಆದ್ರೆ ಅವನ ಸ್ಮಾರ್ಟ್ನೆಸ್ಸು ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ಅವನ್ಗೆ ನಿನ್ ಮೇಲೆ ಆಲ್ರೆಡಿ ಡೌಟ್ ಇದೆ. ಡೋಂಟ್ ವರಿ ಸ್ವೀಟ್ ಹಾರ್ಟ್, ನನಗೆ ಯಾವಾಗ್ಲೂ ಗೊತ್ತಾಯ್ತು. ಆಗ್ಲೇ ಅವನಿಗೆ ಮುಹೂರ್ತನೂ ಇಟ್ಟಾಯ್ತು. ಏನ್ ಹೇಳ್ತಾ ಇದ್ಯಾ? ಇನ್ಸ್ಪೆಕ್ಟರ್ ಸತ್ಯ ತೆರಳುತ್ತಿದ್ದ ವಾಹನಕ್ಕೆ ಹಿಂದಿನಿಂದ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಕಾರಣ ಇನ್ಸ್ಪೆಕ್ಟರ್ ಸತ್ಯ ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಸೂಪರ್ ಕಣೋ. ಅಷ್ಟೇ ಅಲ್ಲ, ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅಜಯ್ ಉಸಿರಾಡ್ತಿರೋ ಪೈಪ್ ತೆಗೆಯುತ್ತಾನೆ? ಎಸ್ ಮೈ ಡಿಯರ್, ಅದೊಂದಾದ್ರೆ ಆ ಮುದುಕಿ ಹೇಳ್ದಾಗೆ ಅಜಯ್ ಬರೋದಿರ್ಲಿ, ಅವನ ಉಸಿರು ಕೂಡ ಹೊರಗೆ ಬರೋದಿಲ್ಲ. ಫಸ್ಟ್ ಅದನ್ ಮಾಡು, ಆಲ್ರೆಡಿ ಲೇಟ್ ಆಗೋಗಿದೆ. ಸರಿ, ನಾನು ಹೋಗಿ ಅಜಯ್ ಕತೆನ ಮುಗಿಸ್ಬಿಟ್ಟು ಬರ್ತೀನಿ. ನಥಿಂಗ್ ಟು ವರಿ ಸರ್. ಸರ್, ಯುವರ್ ಸನ್ ಇಸ್ ರಿಕವರಿಂಗ್ ಫಾಸ್ಟ್. ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ನನ್ನ ಮಗನ ಕಳಿಸ್ಕೊಟ್ಬಿಡಿ. ಓಕೆ. ಆಯ್ತು. ಹಲೋ ಶಾಲಿನಿ. ಹೇಳಿ ಅಂಕಲ್. ಸ್ಯಾಂಡಿ ಹೆಲ್ತ್ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಓಹ್, ಥ್ಯಾಂಕ್ ಗಾಡ್. ಕಿರಣ್ಗೂ ಒಂದು ಮಾತು ಹೇಳ್ಬಿಡು. ಶ್ಯೂರ್, ಹೇಳ್ತೀನಿ ಅಂಕಲ್. ಓಕೆಮ್ಮ.
ಕಿರಣ್ ಹೆಲ್ಪ್ ಮಾಡಿ. ಗುಡ್ ಬೈ ಸ್ಯಾಂಡಿ. ಹಲೋ ಹಲೋ ದೇವ್ರು, ಕೆಲಸ ಮುಗಿತಾ? ಕೆಲಸ ಏನೋ ಮುಗೀತು, ಆದರೆ ಸ್ವಲ್ಪ ಅದ್ರಲ್ಲಿ ಮಿಸ್ ಆಗೋದ. ಏನೋ ಹೇಳ್ತಾ ಇದ್ಯಾ ಈಡಿಯಟ್? ತಲೆ ಕೆಡ್ಸ್ಕೊಂಬೇಡ ದೇವ್ರು, ನಾವು ಕೆಲಸ ಒಪ್ಕೊಂಡ್ರೆ ಖಂಡಿತ ಮುಗಿಸ್ತೀವಿ. ನೀನು ಮುಗಿಸೋಷ್ಟರಲ್ಲಿ ಅವನು ನನ್ನ ಜೈಲಿಗೆ ಕಳಿಸ್ಬಿಡ್ತಾನೋ ಬೋಳಿ ಮಗನೇ. ದೇವ್ರು ಮಾತು ಕರೆಕ್ಟಾಗಿ ಬರಲಿ, ಇನ್ನೆರಡು ದಿವಸ ಅವನ ಕೆಲಸ ಮುಗಿಸೋ ಜವಾಬ್ದಾರಿ ನಂದು. ಸರಿ, ಆಗಾಗ ಈ ನಂಬರ್ಗೆ ಕಾಲ್ ಮಾಡಬೇಡ. ಕೆಲಸ ಮುಗಿಸ್ತೀವಿ, ಒಂಚೂರು ದುಡ್ಡು ಬೇಕಿತ್ತು. ಕೆಲಸ ಮುಗಿಯೋವರೆಗೂ ಒಂದು ನಯಾ ಪೈಸನೂ ಕೇಳಬೇಡ. ನೀನು ಕೊಡಬೇಕಾಗಿರೋದನ್ನ ಕೊಡು ಸಾಕು, ನಿನ್ನ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಏನು ಇಲ್ಲ ಅಂದರೆ ನಾನು ಸೀದಾ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಲೇ ಇಡಿಯಟ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಎಲ್ಲಿದೆಯಾ ಹೇಳು, ಬಂದು ಕೊಟ್ಟು ಹೋಗ್ತೀನಿ. ಟಿಂಬರ್ ಯಾರ ಹತ್ರ ಬಾ. ಎಲ್ಲೋ ನಿಮ್ಮವರು, ಬರಕ್ಕೆ ಹೇಳು, ದುಡ್ಡು ಕೊಡ್ತೀನಿ. ಏಯ್, ಕಿವಿ ಕೇಳಿಸಲ್ವಾ? ಯಾರೋ ಇನ್ಸ್ಪೆಕ್ಟರ್ ಹತ್ರ ಹೋಗ್ತೀನಿ ಅಂದಿದ್ದು? ಹಾಂ ದೇವ್ರು, ಯಾಕೆ ಕಿರಿಕ್ ಮಾಡೋಕ್ಕೆ ಬಂದಂಗಿದೆ? ಕೆಲಸ ಮುಗಿಸಿ ದುಡ್ಡು ಕೇಳು, ಬಿಸಾಕ್ತೀನಿ. ಅದನ್ನ ಬಿಟ್ಟು ನಾನು ಅದೇ ಹೇಳ್ತಿರೋದು, ನಿಂಗೆ ಮತ್ತೆ ಫೋನ್ ಮಾಡಲ್ಲ. ಕಾಸು ಕೊಡು, ನಿಂಗೆ ಕೆಲಸ ಆಗುತ್ತೆ. ನನ್ನ ಕೆಲಸನ ಹೇಗೆ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ಮಾಡಬೇಕು ಅಂತ ಏನೂ ಇಲ್ಲ, ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ಸರಿ, ನೀನು ಯಾರ ಹತ್ತಾದ್ರೂ ಮಾಡಿಸ್ಕೊ. ಆಕ್ಸಿಡೆಂಟ್ಗೆ ಅಂತ ಲಾರಿ ಕತ್ಕೊಟ್ನಲ್ಲ, ಅದು ದುಡ್ಡು ಕೊಡು. ನೀನು ಹಿಂಗೆ ಹೋದ್ರೆ ನಾನು ಇನ್ಸ್ಪೆಕ್ಟರ್ ಹತ್ರ ಹೋಗ್ತೀನಿ. ನೀವೇನು ಹೋಗೋದು ಬೇಡ, ನಿಮ್ಮನ್ನು ನಾನೇ ಕಳಿಸ್ತೀನಿ ಮೇಲಕ್ಕೆ.
ದುಡ್ಡಿನ ವಿಷಯ ಬಂದ್ರೆ ನಾನು ಯಾರನ್ನೂ ಉಳ್ಸಲ್ಲ. ಯಾರು ನೋಡ್ತಾ ಇಲ್ವಾ? ಹಲೋ 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 ಅಜಯ್ ಸರ್. ಹಲೋ ಶಿವು, ಪ್ಲೀಸ್ ಕಟ್ ಮಾಡಬೇಡ. ನೀವು ಹೇಳಿದ ನಿಜ ಸರ್. ನಿನ್ನೆ ರಾತ್ರಿ ಟಿವಿನಲ್ಲಿ ನೋಡಿದೆ. ಮೊನ್ನೆ ನಡೆದ ಅಪಘಾತದಲ್ಲಿ 3 ಜನ ಮೃತಪಟ್ಟಿದ್ದು ಅಜಯ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂತ ಬಂತು ಸರ್. ಆಕ್ಸಿಡೆಂಟಾ? ಎಲ್ಲಿ? ಮೊನ್ನೆ ಸರ್, ನಮ್ಮ ಅಪ್ಪನ ಜೊತೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಒಂದ ಮಾಡಕ್ಕೆ ಹೋಗ್ಬೇಕಾದ್ರೆ ಈ ದೊಡ್ಡ ಫೋನ್ ಸಿಕ್ತು ಸರ್. ಈಗ ನಾನು ನಂಬ್ತೀಯಾ? ಸರ್ ನೀವಿನ್ನೂ ಬದುಕಿದ್ದೀರಾ? ಈಗಾದರೂ ನಾನು ಹೆಲ್ಪ್ ಮಾಡು. ಏನು ಮಾಡ್ಬೇಕು ಹೇಳಿ ಸರ್? ಶಿವು ಬಂದ್ಯಾ? ಪ್ಲೀಸ್ ನನ್ನ ಇಲ್ಲಿಂದ ಹೊರಗೆ ತೆಗಿ ಶಿವು. ಯಾರು ಯಾರು ಬಂದಿರೋದು? ಮುಚ್ಚ ಬಾಯಿ ನನ್ನ ಮಗನೇ. ಕಿರಣ್ ನೀನಾ? ಪ್ಲೀಸ್ ಪ್ಲೀಸ್ ಕಿರಣ್, ನನ್ನ ಕಾಪಾಡು. ಕಿರಣ್ ಏನ್ ಮಾಡ್ತಾ ಇದೆಯಾ ಕಿರಣ್? ಕಿರಣ್ ಕಿರಣ್ ಪ್ಲೀಸ್ ಬೈಕ್ ಬೇಡಿ ಬೇಡ ಕಿರಣ್. ಐ ಕಾಂಟ್ ಬ್ರೀತ್ ಕಿರಣ್. ಸಾಯಿ ನನ್ನ. ಇಲ್ಲೇನಾದ್ರಿದ್ಯಾ? ಹಾಂ 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 ಎಲ್ಲೂ ಇಲ್ಲ. ಮಾಡೋದು ಇವಾಗ? ಅಯ್ಯೋ ಜಾಗನೂ ಇಲ್ಲ. ಎಲ್ಲೂ ಇಲ್ಲವಲ್ಲಪ್ಪ. ಹಲೋ ಸರ್.
ಶಿವು ಎಲ್ಲಿದ್ಯಾ ಶಿವು? ನೀವು ಹೇಳಿ ಜಾಗಕ್ಕೆ ಬಂದಿದ್ದೀನಿ ಸರ್. ಇದು ರಾಜಗಿರಿ ತೋಟ. ಇಲ್ಲಿ ಯಾವ ಸಮಾಧಿನೂ ಕಾಣಿಸ್ತಾ ಇಲ್ವಲ್ಲ ಸರ್. ಸರಿಯಾಗಿ ನೋಡು ಶಿವು. ಉಸಿರಾಡಕ್ ಆಗ್ತಾ ಇಲ್ಲ ಶಿವು. ಎಲ್ಲಿದ್ಯಾ ಶಿವು? ಸರ್ ಇಲ್ಲಿ ಯಾರೋ ಮಣ್ಣಾಕಿದ್ದಾರೆ. ಆ ಶಿವು ಇಲ್ಲೇ ಇಲ್ಲೇ. ಏನು ತೆಗೆಯೋದು? ಅಂಟಿದೆಯಲ್ಲ. ಹಾಂ, ಬೇಗ ಮಣ್ಣು ತೆಗಿ ಶಿವು. ಇದಾನೆ. ಎಲ್ಲಿದ್ದಾನೆ ಸ್ವಾಮೀಜಿ? ಬೆಂಗಳೂರಲ್ಲಿದ್ದಾನೆ. ರಾಜಾಜಿನಗರದಿಂದ ಶೇಷಾದ್ರಿಪುರಂಗೆ ಹೋಗೋ ರಸ್ತೆಯಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಒಳಗೆ AC ರೂಮಲ್ಲಿ ತಣ್ಣ ಕೂತಿದ್ದಾನೆ. ಸ್ವಾಮೀಜಿ, ನೀವ್ ಹೇಳ್ತಿರೋದು 100% ಸತ್ಯ. ಆದ್ರೆ ಆ ಆಸಾಮಿ ಮಾಯ ಆಗೋಗೋನಲ್ಲ. ಯಾಕೋ ಆನೆ ಪಾಳ್ಯದಲ್ಲಿ ಆಟೋ ಅಡ್ಡ ಬಂದಂಗೆ ರೊಯ್ಯ 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 ಅಂತ ಅಡ್ಡ ಬರ್ತೀಯ? ಏಯ್, ನಾನು ಹೇಳೋ ಮಾತನ್ನ ಸರಿಯಾಗಿ ಸ್ವಲ್ಪ ಕಿವಿಗೊಟ್ಟು ಕೇಳ. ಸರಿ ಸ್ವಾಮೀಜಿ. ದಾವಣಗೆರೆ ದುಗ್ಗಮ್ಮನ ಅಪ್ಪಣೆ ಆಗಿದೆ. ಈ ವಸ್ತುವಿನ ಓನರ್ ಸಿಕ್ಕೇ ಸಿಗ್ತಾನೆ. ಅಕಸ್ಮಾತ್ ಸಿಗದೆ ಹೋದ ಪಕ್ಷದಲ್ಲಿ ಈ ನಿನ್ನ ಅನಿಷ್ಟ ಮುಖಾನ ನನಗೆ ಬಂದು ತೋರ್ಸು. ಸರಿ ಸ್ವಾಮೀಜಿ. ಏನ್ ಹೇಳೋ? ಅಜಯ್ ಅಕೌಂಟು ಲಾಗಿನ್ ಆಗ್ತಾ ಇಲ್ಲ. ಯಾಕೆ? ಅದೇ ಗೊತ್ತಾಗ್ತಿಲ್ಲ ಕಣೆ. ಏನು ಹೇಳ್ತಾ ಇದ್ಯಾ? ನಿನಗೊಂದು ಪಾಸ್ವರ್ಡ್ ಗೊತ್ತಿಲ್ವಾ? ಪಾಸ್ವರ್ಡ್ ಗೊತ್ತಿತ್ತು, ಆದ್ರೆ ಇದೀಗ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ. ಸರಿ, ಈಗೊಂದು ಕೆಲಸ ಮಾಡು. ನೀನು ವಾಪಸ್ ಹೋಗಿ ಅವನ್ ಫಿಂಗರ್ನ ಕಟ್ ಮಾಡ್ಕೊಂಬ. ಶಾಲಿನಿ, ಡೂ ವಾಟ್ ಐ ಸೇ. ಓಕೆ ಓಕೆ. ಅಜಯ್, ಅಜಯ್,
ಹಲೋ ಶಾಲಿನಿ, ಏನ್ ಹೇಳೋ? ಅಜಯ್ ಇಲ್ಲ. ವಾವ್, ನಮ್ ಪ್ಲಾನ್ ಸಕ್ಸಸ್ಫುಲ್. ಸಕ್ಸಸ್ ಅಲ್ಲ ಕಣೆ, ಅಜಯ್ ಕಾಫಿನ್ ಬಾಕ್ಸಲ್ಲಿ ಇಲ್ಲ. ವಾಟ್? ಹೌದು, ಬೇರೆ ಯಾವ್ದೋ ಹುಡುಗನ್ ಬಾಡಿ ಇದೆ ಅದರಲ್ಲಿ. ಏನು ಹೇಳ್ತಾ ಇದ್ಯಾ? ಅವನ್ನ ಮಣ್ ಮಾಡಿದ್ ನಾವೇ ನೋಡಿದ್ವಲ್ಲ. ನಾನ್ ಪೈಪ್ ತೆಗಿಯುವಾಗ್ಲೂ ಅಜಯ್ಯ ಮಾತಾಡ್ತಿದ್ದ ಕಣೆ. ಯಾರು ಬರ್ತಿದ್ದಾರೆ? ನೀನು ಫಸ್ಟ್ ಅಲ್ಲಿಂದ ಎಸ್ಕೇಪ್ ಆಗೋ. ಮತ್ ಲಾಗಿನ್ ಆಗೋದು? ಆಫೀಸ್ಗೆ ಹೋಗೋ. ಡೂ ಸಮಥಿಂಗ್ ಇಡಿಯಟ್. ಮತ್ತಿಲ್ಲಿ? ನೀನು ಫಸ್ಟ್ ಅಲ್ಲಿಂದ ಹೋಗು. ಯಾರ್ಲ ಅವನು? ವೀಕೆಂಡ್ನಲ್ಲಿ ಆಫೀಸಲ್ಲಿ ಏನು ಮಾಡ್ತಾ ಇದ್ದೀರಾ ಕಿರಣ್? ಯಾಕೋ ತುಂಬಾ ನರ್ವಸ್ ಆದ ಕಾಣಿಸ್ತಾ ಇದ್ದೀರಾ? ನಥಿಂಗ್ ಸರ್. ನೀವೇನಿಲ್ಲಿ? ಒಳಗೆ ಬರ್ಬೋದಾ? ಅದಕ್ಕೇನು, ಬನ್ನಿ ಸರ್. ಕಿರಣ್, ಸ್ವಲ್ಪ ನೀರು ಸಿಗ್ಬೋದಾ ಕುಡಿಯೋಕ್ಕೆ? ನೀವು ಬಂದಿರೋದು ನೋಡಿದ್ರೆ ಅಜಯ್ ಬಗ್ಗೆ ಏನಾದರೂ? ಛೇ, ಹಾಗೇನಿಲ್ಲ. ಹೀಗೆ ಹೋಗ್ತಾ ಇದ್ದೆ, ನಿಮ್ಮ ಕಾರ್ ನೋಡಿದೆ ಆಚೆ, ಸುಮ್ಮನೆ ಮೇಲೆ ಬಂದೆ. ಇಲ್ಲೇ ಇರಿ, ನೀರು ತರ್ತೀನಿ. ತಗೊಳ್ಳಿ. ಎನಿವೆ, ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ನೀರು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ ಯಾಕೆ ಸರ್, ನೀವು ನಮಗೋಸ್ಕರ ಇಷ್ಟು ಕಷ್ಟಪಡ್ತಿರುವಾಗ ನಿಮಗೆ ನೀರು ಕುಡ್ಸೋದ್ರಲ್ಲಿ ನನಗೆ ಯಾವ ಕಷ್ಟನೂ ಇಲ್ಲ. ಓಕೆ, ನಾನಿನ್ನು ಬರ್ತೀನಿ. ಏನ್ ಸರ್? ಈ ಬ್ರೇಸ್ಲೆಟ್ ನಿಮ್ದಾ? ಇದೇ ಸಿಕ್ ನಿಮಗೆ? ಹೀಗೆ ಹೋಗ್ತಿದ್ದೆ, ಮೆಟ್ಲತ್ರ ಬಿದ್ದಿತ್ತು, ಸೊ ನಿಮ್ದೇನೋ ಅಂತ ತಂದೆ. ಥ್ಯಾಂಕ್ ಯು. ಆಗ್ಲೇ ಕೇಳಿದ್ರಲ್ಲ ಯಾಕೆ ನರ್ವಸ್ ಆಗಿದೆಯಾ ಅಂತ, ಇದನ್ನೇ ಹುಡುಕ್ತಾ ಇದ್ದೆ. ಗುರೂಜಿ ಹೇಳಿದ್ದು ಸರಿನೇ, ಆದರೂ ಎಲ್ಲೋ ಏನೋ ಮಿಸ್ ಹೊಡಿತಾ ಇತ್ತಲ್ಲ. ಇವನ್ ಮೇಲೆ ಒಂದು ಕಣ್ಣಿಟ್ಟಿರಲೇಬೇಕು. Hi buddy, it's a prank. I've bought a new security system for all our account handling. ಸದ್ಯಕ್ಕೆ ನನ್ನ ಥಂಬ್ ಇಂಪ್ರೆಷನ್ ಮತ್ತು ರೆಟಿನಾ ಸ್ಕ್ಯಾನ್ ಆಗಿದೆ. Your login can be added later. Until then, use this password. 895 #GetIn. ನೀವೇನ್ರಿ ನೋಡಿದ್ದು? ಹೌದು ಸ್ವಾಮಿ. ಗುರ್ತಿಡಿತೀರಾ ಅವನ್ನ? ಇಲ್ಲ ಸ್ವಾಮಿ, ಅವ್ನು ಉದ್ದಾಗಿದ್ದ, ಕಾಂಪೌಂಡ್ ನಾರಿ ಹೊರಗಡೆ ಓಡೋಗ್ಬಿಟ್ಟ ಸ್ವಾಮಿ. ಸಮಾಧಾನ ಮಾಡ್ಕೊಳ್ಳಿ.
ಸರ್ ಮರ್ಡರ್ ಆಗ್ಬಿಟ್ಟಿದೆ ಸರ್. ಎಲ್ಲಿ? ಸರ್ ಇಲ್ಲೇ ನೆಲಮಂಗ್ಲ ಸರ್, ನಮ್ಮ ಏರಿಯಾ ಲಿಮಿಟ್ಸಲ್ಲಿ. ಕೊಲೆ ಆಗಿರೋದು ಯಾರು? ಪಾಪ ಚಿಕ್ಕ ಹುಡುಗ ಸರ್, ಇನ್ನ ತಲೆಗೆ ಬಲ್ವಾಗಿ ಪೆಟ್ಟು ಬಿದ್ದಿದೆ. ಕಾಫಿನ್ ಬಾಕ್ಸಲ್ಲಿ ಹಾಕಿದ್ದಾರೆ ಸರ್. ಕಾಫಿನ್ ಬಾಕ್ಸ್ ಅಲ್ಲ. Hello? Everything is done, baby. We are now billionaires. Wow, that's great. It's nice to hear that, sweetheart. ಎಲ್ಲ ಮುಗೀತು. ಇನ್ನು ನಿನ್ ಕೆಲ್ಸ ಮಾತ್ರ ಬಾಕಿ ಇದೆ. ಹಲೋ. ಹಲೋ ಕಿರಣ್, ಹೌ ಆರ್ ಯು? ಐ ಆಮ್ ಫೈನ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅನ್ನೋದು ನಿನಗೆ ಬೇಕಾಗಿಲ್ಲ. ನಾನು ಹೇಳೋ ವಿಷಯ ಮಾತ್ರ ನಿನಗೆ ತುಂಬ ಇಂಪಾರ್ಟೆಂಟ್. ಏನು ವಿಷಯ? ಈಗ ನಿನ್ನ ಅಕೌಂಟ್ಗೆ ಅಮೌಂಟು ಟ್ರಾನ್ಸ್ಫರ್ ಆಗಿರೋ ಬಗ್ಗೆ. ಯಾವ ಅಕೌಂಟು, ಯಾವ ಟ್ರಾನ್ಸ್ಫರು? ಯಾರೋ ನೀನು? ಮಿಸ್ಟರ್ ಕಿರಣ್, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಿನ್ನ ಅಕೌಂಟ್ಗೆ ಬಂದಿರೋ ಅಷ್ಟು ದುಡ್ಡು ನಾನು ಹೇಳೋ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಮಾಡಿಲ್ಲ ಅಂದರೆ? ಮಾಡಬೇಕು. ಇಲ್ಲ ಅಂದರೆ ಅಜಯ್ ಸೀದಾ ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ. ಅರ್ಥ ಆಯ್ತಾ? ಅಜಯ್ ನಿನ್ನ ಹತ್ರ ಐತನಾ? ಹೇಗೆ ನಂಬೋದು? ಮಿಸ್ಟರ್ ಕಿರಣ್, ಶುಕ್ರವಾರ ರಾತ್ರಿ ಅಜಯ್ನ ಕಾಫಿನ್ ಬಾಕ್ಸಲ್ಲಿ ಹಾಕಿದ್ದು, ಇವತ್ತು ಪೈಪ್ ತೆಗ್ದಿದ್ದು ಸಾಕಾ? ಇದೆಲ್ಲ ನಿನಗೆ ಹೇಗೆ ಗೊತ್ತು? ನಿನಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿರೋ ಅಕೌಂಟ್ ನಂಬರ್ಗೆ ಇನ್ನು 10 ನಿಮಿಷದಲ್ಲಿ ಅಷ್ಟು ಅಮೌಂಟು ಟ್ರಾನ್ಸ್ಫರ್ ಆಗಬೇಕು. ಹಲೋ ಹಲೋ ಹಲೋ. ಎಲ್ಲಿದ್ಯಾ? ಶಾಲಿನಿ, ಯಾರೋ ಫೋನ್ ಮಾಡಿದ್ದ. ಯಾರು? ಅಜಯ್ ಹೆಸರು ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಓ ಶಿಟ್. ಅಜಯ್ ಬಗ್ಗೆ ಏನ್ ಹೇಳ್ದ? ಅಜಯ್ ಅವನ ಹತ್ರನೇ ಇದ್ದಾನಂತೆ. ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆದ ಅಷ್ಟು ದುಡ್ಡು ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬೇಕಂತೆ. ನಾನು ಅಷ್ಟು ಬಡ್ಕೊಂಡೆ. ಆದಷ್ಟು ಕೇರ್ಫುಲ್ ಆಗಿರುವಂತ ಇಡಿಯಟ್. ಜಗಳ ಮಾಡೋಕೆ ಇವಾಗ ಟೈಮ್ ಇಲ್ಲ. ಮುಂದೇನ್ ಮಾಡ್ಬೇಕು ಅಂತ ಹೇಳು. ಓಕೆ, ಒಂದ್ ಕೆಲಸ ಮಾಡು. ಅವ್ನು ಹೇಳಿದ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡು. ಏಯ್, ಹುಚ್ಚಿಡ್ದಿದ್ಯಾ? ಅಕೌಂಟ್ಗೆ ಬಂದಿರೋ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುವಂತಿದ್ಯಾ? ಈಗ ನಮ್ಗೆ ಮನಿ ಇಂಪಾರ್ಟೆಂಟ್ ಅಲ್ಲ ಅಜಯ್. ಈಗೇನ್ ಮಾಡ್ಲಿ? ಟ್ರಾನ್ಸ್ಫರ್ ಮಾಡು. ಆಮೇಲೆ ಅಜಯ್ ಜೊತೆಗೆ ಅವನು ಮೇಲೆ ಕಳಿಸ್ಬಿಡೋಣ. ಸರಿ.
ಶಭಾಷ್ ಕಿರಣ್, ನಾನು ಹೇಳ್ದಾಗೆ ಎಲ್ಲ ಅಮೌಂಟು ಸರಿಯಾಗಿ ಟ್ರಾನ್ಸ್ಫರ್ ಮಾಡಿದ್ಯಾ? ಅಜಯ್ ಅಜಯ್ ಬೇಕು ಅಂದರೆ ನಾನು ನೀನು ಒಂದ್ಸಲ ಭೇಟಿ ಆಗಬೇಕು. ಓಹೋ, ಆಗಬಹುದು. ಎಲ್ಲಿ, ಯಾವಾಗ? ಈಗಲೇ ಇಲ್ಲೇ ಟೆರಸ್ಸಿಗೆ ಬಾ. ಟೆರೆಸ್ಗಾ? ಬಂದೆ. ಎಲ್ಲೋ ಇದೆಯಾ? ನಿನ್ನ ಹಿಂದೆನೇ ಇದ್ದೀನಿ ನೋಡು. ಸಂತೋಷ್ ಸರ್, ಬೇಗೆಲ್ಲ ಕ್ಲಿಯರ್ ಮಾಡಿಸಿ. ಓಕೆ ಸರ್. ಬನ್ನಿ. ನಡ್ರಿ ಜಾಬಿಡ್ರಿ. ಎಲ್ಲೋ ಮುಗಿಲು ಹನಿಯಾಡಿದರೆ ತಣ್ಣನೆ ಗಾಳಿ ಬೀಸದೆ ಎಲ್ಲೆಡೆಗೆ, ಎಲ್ಲೋ ಹೂವು ಮೆಲ್ಲಗೆ ಬಿರಿದು ಕಮ್ಮನೆ ಕಂಪು ಚೆಲ್ಲದೆ ನಮ್ಮೆಡೆಗೆ, ಸಂಗಾತಿ ಮಾತಲ್ಲಿ ಕುಡಿ ನೋಟ ಮಿಂಚಲ್ಲಿ ಹೂ ನಗೆಯ ಅಂಚಲ್ಲಿ ಪ್ರೀತಿಯ ರೀತಿ ಇದೆ, ಒಡನಾಡ ನಡೆಯಲ್ಲಿ ಸವಿಯಾದ ನುಡಿಯಲ್ಲಿ ಎದೆ ಮಿಡಿವ ಹಾಡಲ್ಲಿ ಸ್ನೇಹದ ರಾಗವಿದೆ. ಎಲ್ಲೋ ಮುಗಿಲು ಹನಿಯಾಡಿದರೆ ತಣ್ಣನೆ ಗಾಳಿ ಬೀಸದೆ ಎಲ್ಲೆಡೆಗೆ. ನಿಮ್ ಫ್ಯಾಮ್ಲಿ ನಮ್ ಫ್ಯಾಮ್ಲಿ ಇಬ್ರು ದೊಡ್ಡದಾಗಿ ಜಗಳ ಮಾಡ್ಕೋಬೇಕು, ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಆಗ್ಬೇಕು. ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತಲ್ಲ. ಬಟ್ ಆ ಥರ ಥ್ರಿಲ್
ನಂಗೆ ಲೈಫಲ್ಲಿ ಯಾವತ್ತೂ ಸಿಗಲ್ಲ ಅಂತ ಅನ್ಸುತ್ತೆ. ವಿ ಆರ್ ಅನ್ಲಾಕಿ. ನಿನಗೂ ಪೇರೆಂಟ್ಸ್ ಇಲ್ಲ, ನನಗೂ ಪೇರೆಂಟ್ಸ್ ಇಲ್ಲ. ನಾವಿಬ್ರು ಒಂಥರ ಮೇಡ್ ಫಾರ್ ಈಚ್ ಅದರ್. ಏಯ್, ಏನೋ ನೋಡ್ತಾ ಇದೀಯಾ? ಅಲ್ಲಿ ನೋಡಲ್ಲಿ ಒಂದ್ಸಲಿ ಗೊತ್ತಾಗತ್ತೆ. ನಾನು ಆಗ್ಲಿಂದ ನನ್ನ ಫೀಲಿಂಗ್ಸ್ನ ಹೇಳ್ಕೊತಾ ಇದ್ದೀನಿ. ನೀನ್ ನೋಡಿದ್ರೆ ಕಾಗೆ ನೋಡ್ತಾ ಇದ್ಯಾ? ಏನ್ ನನಗಿಂತ ಚೆನ್ನಾಗಿದ್ಯಾ ಅದು? ನೀನ್ ನಂಗೆ ಎಷ್ಟಿಷ್ಟನೋ ಆ ಕಾಗೆ ಕೂಡ ಅಷ್ಟೇ ಇಷ್ಟ. ಯಾಕೆಂದ್ರೆ ಅದು ಕೂಡ ನಿನ್ ಥರನೇ ತುಂಬಾ ಟ್ಯಾಲೆಂಟೆಡ್. ನನ್ನ ನೀನು ಅದಕ್ಕೆಲ್ಲ ಕಂಪೇರ್ ಮಾಡ್ಬೇಡ. ಇಡೀ ವರ್ಲ್ಡಲ್ಲಿ ಯಾವ ಪಕ್ಷಿಗೂ ಇಲ್ದೇ ಇರೋ ಟ್ಯಾಲೆಂಟ್ ಇದಕ್ಕಿದೆ. ಏನ್ ಟ್ಯಾಲೆಂಟು? ಸ್ಕೂಲ್ಗೆ ಹೋಗಿಲ್ವಾ ನೀನು? ಊಜಿ ಕಲ್ಲಾಗಿ ನೀರು ಕುಡ್ದಿದ್ ಕತೆ ಕೇಳಿಲ್ವಾ? ನೀನ್ ಈ ಟಾಪಿಕ್ನ ಚೇಂಜ್ ಮಾಡು. ಬರ್ತ್ಡೇ ದಿನ ಬಯಸ್ಕೋಬೇಡ. ಓಕೆ. ಈಗ ನಾನು ಫ್ರೆಂಡ್ಸಿಗೆ ಪಾರ್ಟಿ ಕೊಟ್ಟೆ ಆದಷ್ಟು ಬೇಗ ಬರ್ತೀನಿ, ಸರಿನಾ? ಸರಿ. ಓಕೆ. ಹೇ, ಅಲ್ಲಿವರೆಗೂ ನೀನು ಆ ಕಾಗೆ ನೋಡ್ತಾ ಇರು. ನಿನ್ನ ಏಯ್, ನಿಂತ್ಕೊಳ್ಳೋ. ಶ್ಯೂ. ಹಲೋ. ನೀ ಹೇಳ್ದಂಗೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಆದಷ್ಟು ಬೇಗ ಮನೆ ಹತ್ರ ಬಾ. ಸರಿ. ಬನ್ನಿ ಸರ್, ಬನ್ನಿ. ಅಜಯ್ ಎಲ್ಲಿ? ಅಜಯ ನನಗೆ ಗೊತ್ತಿಲ್ಲ ಸರ್. ಹೇಳೋ, ಅಜಯ್ ಎಲ್ಲೇ? ಸರ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾಟಕ ಆಡ್ಬೇಡ. ಅಜಯ್ನ್ ಏನ್ ಮಾಡ್ದೆ ಹೇಳೋ, ಹೇಳೋ. ಅಜಯ್ ಎಲ್ಲೇ? ಸರ್, ಸಂತೋಷ್. ಹಾಂ ಸರ್. ಓಕೆ ಸರ್. ಸರ್ ನೀವು ಕಿರಣ್ ಯಾಕೆ ಕೊಂದೆ? ನಮ್ಮನಿಗೋಸ್ಕರ ಸರ್, ನಮ್ಮನಿಗೋಸ್ಕರ ಸರ್. ಹಾಯ್ ಮನು. ಹಾಯ್ ಶಾಲು. ಮನು, ಕುಡ್ದಿದ್ಯಾ? ನಾನ್ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾನ್ ಕುಡಿದಿಲ್ಲಮ್ಮ, ಈ ನನ್ನ ಮಕ್ಳು ಕುಡಿದ್ಬಿಟ್ರು. ನೋಡಿದ್ರೆ ಹೆಂಗ್ ಕುಡಿದ್ಬಿಟ್ಟಿದ್ದಾರೆ. ನೀನ್ ನೋಡ್ತಾ ಇರೋ ಏನ್ ಮಾಡ್ತಾರೆ ಅಂತ. ಮನು, ಈಗ ನೀನ್ ಅಲ್ಲಿಂದ ಬರ್ತೀಯಾ ಇಲ್ವಾ? ವೇಟ್ 2 minutes. ಮನು, ಮನು, ಮನು,
ಒಂದು ನಿಮಿಷ. ಬಂದೆ. ಏಯ್ ತಗೊಬಿಡು. ಬೆಳಿಗ್ಗೆ ಲಾಯರ್ ಕಾಲ್ ಮಾಡಿದ್ರು. ಹೇಳಿದ್ರಾ? ಹೇಳಿದ್ರು. ನೀನು ಮ್ಯೂಚುವಲ್ ಪಾರ್ಟ್ನರ್ಶಿಪ್ಪಿಂದ ಹೊರಗೆ ಬಂದು ಹೊಸ ಕಂಪ್ನಿ ಮಾಡ್ತಾ ಇದೆಯಂತೆ. ಎನಿವೇಸ್, ಕಂಗ್ರ್ಯಾಟ್ಸ್. ಹೌದು, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಅವಳು ನನ್ನ ಥರನೇ ಆರ್ಫನ್. ಅವಳ ಹೆಸರಲ್ಲಿ ಒಂದು ಆರ್ಫನೇಜ್ ಮಾಡೋಣ ಅಂತ ಇದ್ದೀನಿ. ಇಷ್ಟು ದಿನ ಕಂಪ್ನಿ ಡೆವಲಪ್ ಮಾಡುವಾಗ ಮಾತ್ರ ನಾನು ಬೇಕಾಗಿತ್ತು. ಈಗ ಹುಡುಗಿ ಬಂದಮೇಲೆ ಬೇರೆ ಕಂಪ್ನಿ ಮಾಡಿ ನ್ಯೂಟ್ರಲ್ ಆಗಕ್ಕೆ ನೋಡ್ತಾ ಇದೆಯಾ? It's a prank. ನೀರಂದ್ರೆ ಭಯ ಕಾಣು. God, I got scared. It's not a prank. ಅದಕ್ಕೆ ತಳ್ಳಿದ್ದು. ಅವ್ನು ನಮ್ಮನ್ನು ಬಿಟ್ಟು ಬೇರೆ ಹೋಗ್ತೀನಿ ಅಂದ. ಅದಕ್ಕೆ ವಾಪಸ್ ಬರ್ದಿರೋ ಜಾಗ ಕಳಿಸಿದ್ದೀನಿ. ಏನು ಹೇಳ್ತಾ ಇದೀಯಾ? ಇಷ್ಟು ದಿನ ಅವನಿದ್ದ ಜಾಗದಲ್ಲಿ ಇನ್ನು ಮುಂದೆ ನಾನಿರ್ತೀನಿ. ನನ್ನ ಜಾಗದಲ್ಲಿ ನೀನಿರ್ತೀಯ. Do something. ನಮ್ಮ ಮನಗೋಸ್ಕರ ಸರ್, ನಮ್ಮ ಮನಗೋಸ್ಕರ. ಅದ್ ಸರಿ, ಶಿವನ್ ಯಾಕೆ ಕೊಂದೆ? ಶಿವನ ಸಾಯಿಸೋ ಉದ್ದೇಶ ಇರಲಿಲ್ಲ ಸರ್. ಅವನಿಗೆ ಒಂದೇ ಹೊಡೆದೆ, ಹೋಗ್ಬಿಟ್ಟ. ಯಾರೋ? ಶಾಲಿನಿ ಸರ್. ಮಾತಾಡು, ಇಲ್ಲಿಗೆ ಬರಕ್ಕೆ ಹೇಳು. ಶಾಲಿನಿ, ನಾನು ಬಂದು ರೀಚ್ ಆಗಿದ್ದೀನಿ. ಹೋಗು ಶಾಲಿನಿ, ಹೋಗು. ಶಾಲಿನಿ, ನೀನು ಮಾಡಿದ್ದು ಸರಿ ಇಲ್ಲ. ಅಷ್ಟೆಲ್ಲ ಸಾಕ್ಷ್ಯಾಧಾರ ಇದ್ದು ನೀನು ಕಾನೂನನ್ನು ಕೈಗೆ ತಗೋಬಾರ್ದಿತ್ತು. ನನ್ನ ಮನು ಯಾವ ಥರ ಚಿತ್ರಹಿಂಸೆ ಅನುಭವಿಸಿದ್ನೋ, ಇವರು ಅದೇ ರೀತಿ ಸಾಯ್ಬೇಕಾಗಿತ್ತು. ಅದಕ್ಕೆ ಹೀಗೆ ಮಾಡಿದೆ. ತಂತ್ರ ಮತ್ತು ಕುತಂತ್ರದ ಮಧ್ಯೆ ಇರುವ ಒಂದಕ್ಷರ, ಯುಕ್ತಿ ಮತ್ತು ಕುಯುಕ್ತಿ ಮಧ್ಯೆ ಇರುವ ಒಂದಕ್ಷರ, ಚೇಷ್ಟೆ ಮತ್ತು ಕುಚೇಷ್ಟೆ ಮಧ್ಯೆ ಇರುವ ಒಂದಕ್ಷರ ಕು.
ಅದೇ ಕೂವಿಗೂ ನಮಗೂ ಇರುವ ಅಂತರ 5 ಅಡಿ 7 ಅಂಗುಲ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡೋ ಆಟ ನೋಡು, ಉದ್ದಿನ ಮೂಟೆ ಉರುಳೆ ಹೋಯ್ತು ಗಪ್ಚುಪ್ ಅಂತ ಓಡು. ಇದು ಕಳ್ಳ ಪೊಲೀಸ್ ಆಟವಲ್ಲ, ಹಾವು ಏಣಿ ಆಟವಲ್ಲ, ಆಟ ಹುಡುಗಾಟ. ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ, 5 ಅಡಿ 7 ಅಂಗುಲದ ಹಿಂದೆ ಇರುವ ರಹಸ್ಯವೇನು? ತಲೆ ಕೆಡಿಸಿಕೊಳ್ಳುವೆ ನೀನು ಈ ಗುಟ್ಟೇನೆಂದು ತಿಳಿಯಲು ಹುಡುಕುತ್ತಿರು ನ್ಯೂಸ್ ಚಾನಲ್. ನಿನ್ನ ಗಮನ ಸೆಳೆದು ತಲೆ ಕೆಡಿಸಿ ಆತಂಕ ಕುತೂಹಲ ಬರೆಸಿ. You think you got a plan but you don't understand who is the big bad man, so escape when you can. ಪೊಲೀಸಿಂದ ಕಾಟ ಬಿಟ್ಟಾದ ಮೇಲೆ ನಿನ್ನ ಓಟ, ಕಲ್ತಿರೋ ಪಾಠಕ್ಕೆ ಈಗ ಟಾಟ. ಇದು ಚಿಕ್ಕ ಮಕ್ಕಳಾಟವಲ್ಲ, ಚಿಕ್ಕ ಬುಕ್ಕು ಆಟವಲ್ಲ, ಚದುರಂಗ ಆಟ ಇದ್ದ ಹಾಗೆ. ಇದು ಚಿಕ್ಕ ಮಕ್ಕಳಾಟವಲ್ಲ, ಚಿಕ್ಕ ಬುಕ್ಕು ಆಟವಲ್ಲ, ಚದುರಂಗ ಆಟ ಇದ್ದ ಹಾಗೆ. ಎಡಬಲ ಹಿಂದೆ ಮುಂದೆ ಪೊಲೀಸಿಗೆ ಕಣ್ಣಿದೆ ಹೇಳು ಹೇಗೆ? ಎಡಬಲ ಹಿಂದೆ ಮುಂದೆ ಪೊಲೀಸಿಗೆ ಕಣ್ಣಿದೆ ಹೇಳು ಹೇಗೆ? ಐದಡಿ 7 ಅಂಗುಲ 5.7 for 5.7. ಐದಡಿ 7 ಅಂಗುಲ 5.7 for 5.7. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡೋ ಆಟ ನೋಡು, ಉದ್ದಿನ ಮೂಟೆ ಉರುಳೆ ಹೋಯ್ತು ಗಪ್ಚುಪ್ ಅಂತ ಓಡು. ಇದು ಕಳ್ಳ ಪೊಲೀಸ್ ಆಟವಲ್ಲ, ಹಾವು ಏಣಿ ಆಟವಲ್ಲ, ಆಟ ಹುಡುಗಾಟ. ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ, 5 ಅಡಿ 7 ಅಂಗುಲದ ಹಿಂದೆ ಇರುವ ರಹಸ್ಯವೇನು? ತಲೆ ಕೆಡಿಸಿಕೊಳ್ಳುವೆ ನೀನು ಈ ಗುಟ್ಟೇನೆಂದು ತಿಳಿಯಲು ಹುಡುಕುತ್ತಿರು ನ್ಯೂಸ್ ಚಾನಲ್. ನಿನ್ನ ಗಮನ ಸೆಳೆದು ತಲೆ ಕೆಡಿಸಿ ಆತಂಕ ಕುತೂಹಲ ಬರೆಸಿ. ಪರ 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 It's a game of money and love. Start your prayers for one above. Investigation, interrogation, heart is racing, time is pacing. It's a game of money and love. Start your prayers for one above. Investigation, interrogation, heart is racing, time is pacing. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡೋ ಆಟ ನೋಡು, ಉದ್ದಿನ ಮೂಟೆ ಉರುಳೆ ಹೋಯ್ತು ಗಪ್ಚುಪ್ ಅಂತ ಓಡು. ಇದು ಕಳ್ಳ ಪೊಲೀಸ್ ಆಟವಲ್ಲ, ಹಾವು ಏಣಿ ಆಟವಲ್ಲ, ಆಟ ಹುಡುಗಾಟ. ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ, 5 ಅಡಿ 7 ಅಂಗುಲದ ಹಿಂದೆ ಇರುವ ರಹಸ್ಯವೇನು? ತಲೆ ಕೆಡಿಸಿಕೊಳ್ಳುವೆ ನೀನು. ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ, 5 ಅಡಿ 7 ಅಂಗುಲದ ಹಿಂದೆ ಇರುವ ರಹಸ್ಯವೇನು? ತಲೆ ಕೆಡಿಸಿಕೊಳ್ಳುವೆ ನೀನು.